आत्मा का दीपक जलाने से ही अज्ञान का अंधकार खत्म हो जाएगा। ಹೇಗೆ ಈ ಸ್ಥೂಲ ದೀಪವನ್ನು ಬೆಳಗಿಸಿದ್ವಿ ಅದೇ ರೀತಿ ಬಾಬಾ ಅಣ್ಣವರು ಹೇಳ್ತಿದ್ದಾರೆ ಜ್ಞಾನದ ದೀಪ ಅಂದ್ರೆ ಆತ್ಮ ಜ್ಯೋತಿ ಬೆಳಗಿದ್ರೆ ಮಾತ್ರ ಕತ್ತಲೆ ದೂರ ಆಗುತ್ತೆ। वास्तव में परम धाम से शिव बाबा क्यों आए? हमें आत्म अभिमानी बनाने के लिए आए। ವಾಸ್ತವದಲ್ಲಿ ಶಿವಬಾಬಾರವರು ಪರಂಧಾಮದಿಂದ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಮಗೆ ಆತ್ಮಾಭಿಮಾನವನ್ನು ಕಲಿಸಲಿಕ್ಕೆ ಆತ್ಮಜ್ಯೋತಿ ಬೆಳಗಿಸಲಿಕ್ಕೆ ಬಂದಿದ್ದಾರೆ। ये सतयुग का कलयुग क्यों बना? क्योंकि हम देह भान में आए इसलिए सतयुग का कलयुग बन गए। ಸತ್ಯುಗ ಯಾಕೆ ಕಲಿಯುಗ ಆಯಿತು ಅಂದ್ರೆ ನಾವು ದೇಹಾಭಿಮಾನದಲ್ಲಿ ಬಂದ್ವಿ ಅದಕ್ಕೋಸ್ಕರ ಕಲಿಯುಗ ಆಗಿದೆ। तो ये कलयुग का फिर हमें सतयुग बनाना है, उसके लिए हमें आत्म अभिमानी बनना पड़ेगा। ಅದರಿಂದ ಈ ಕಲಿಯುಗವನ್ನ ಸತ್ಯುಗವನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವೀಗ ಆತ್ಮಾಭಿಮಾನಿಗಳಾಗಬೇಕಾಗುತ್ತೆ। बाबा ने जो 4 विषय रखे ज्ञान, योग, धारणा और सेवा, ये चारों का रिजल्ट है आत्माभिमानी स्थिति। ಅದರಿಂದ ಬಾಬಾ ಏನು ನಮಗೆ 4 ವಿಷಯಗಳನ್ನ ಇಟ್ಟಿದ್ದಾರೆ ಜ್ಞಾನ, ಯೋಗ, ಧಾರಣೆ, ಸೇವೆ। ಈ 4 ವಿಷಯಗಳಿಂದಲೇ ನಾವು ಆತ್ಮಾಭಿಮಾನಿಗಳಾಗ್ತೀವಿ। कई कहते हैं हम रोज मुरली सुनते हैं, अगर मुरली सुनते हैं तो हमारा भान चाहिए आत्मा का भान। ಅದರಿಂದ ದಿನಾಗಲೂ ನಾವು ಮುರಳಿಯನ್ನ ಕೇಳ್ತೀವಿ, ಮುರಳಿ ಕೇಳ್ತಾ ಕೇಳ್ತಾ ನಾವು ದೇಹಾಭಿಮಾನಿಗಳಿಂದ ಈಗ ಆತ್ಮಾಭಿಮಾನಿಗಳಾಗ್ತಾ ಇದ್ದೀವಿ। आज हम योग लगाते हैं किस लिए? आत्माभिमानी बनने के लिए। अगर योग लगाते हैं तो भी मेरी आत्माभिमानी स्थिति नहीं है, आपका रियल योग लगता नहीं, आपका शरीर केवल बैठ जाता है। ಅದರಿಂದ ಅಣ್ಣವರು ಹೇಳ್ತಿದ್ದಾರೆ ಯಾವಾಗ ದೇಹಾಭಿಮಾನ ಹೋಗುತ್ತೋ ಆಗ ಯೋಗ ಮಾಡಲಿಕ್ಕೆ ಸಾಧ್ಯ। ಯೋಗ ಮಾಡಬೇಕು ಅಂದ್ರೆ ದೇಹಾಭಿಮಾನ ಇರಬಾರ್ದು। अस्ते कहते मैंने जब से ज्ञान में आई पवित्रता की धारणा, खाने पीने की धारणा, सारी धारणाएं मेरी। धारणा किस लिए? धारणा है तो हमारा योग लगना, आत्माभिमानी स्थिति चाहिए। अगर धारणा नहीं है इसका मतलब, अगर आत्माभिमानी स्थिति नहीं है इसका मतलब धारणा भी आपकी दिखावटी है, रियली धारणा नहीं है। जो रियली धारणा करेगा आत्माभिमानी बनेगा। ಅದರಿಂದ ನಾವೇ ಅನೇಕ ಇವಾಗ ಧಾರಣೆಗಳನ್ನು ಮಾಡ್ತಾ ಇದ್ದೀವಿ, ಆಹಾರ ಶುದ್ಧೀಕರಣ, ಪವಿತ್ರತೆಯ ಒಂದು ಧಾರಣೆ, ಇವೆಲ್ಲ ಏನಕ್ಕೆ ಧಾರಣೆ ಮಾಡ್ತೀವಿ ಅಂದ್ರೆ ಇದು ಮಾಡಿದ್ರೆ ಮಾತ್ರ ನಮಗೆ ಪವಿತ್ರತೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ, ಯೋಗ ಮಾಡಲಿಕ್ಕೆ ಸಾಧ್ಯ। आज हम सेवा भी करते चैतन्य से, मन से, धन से, क्योंकि सेवाओं से खुशी होती है और खुशी से आत्माभिमानी स्थिति बनती है। ಇದರಿಂದ ನಾವು ತನು ಮನ ಧನದಿಂದ ಏನೆಲ್ಲ ಸೇವೆ ಮಾಡ್ತೀವಿ, ಸೇವೆ ಮಾಡೋದ್ರಿಂದ ಆಂತರಿಕ ಖುಷಿ ಸಿಗುತ್ತೆ ಅಂತ ಹೇಳ್ತಾರೆ। और खुशी से आत्माभिमानी स्थिति बनती है। ಅದರಿಂದ ಈ ಒಂದು ಆಂತರಿಕ ಖುಷಿಯಿಂದ ನಾವು ಆತ್ಮಾಭಿಮಾನಿಗಳಾಗ್ತೀವಿ। अगर आत्माभिमानी स्थिति नहीं है, वो सेवा आपकी नाम मान श्याम के लिए असली सेवा नहीं है, निस्वार्थ सेवा नहीं है। ಅದರಿಂದ ಆತ್ಮಾಭಿಮಾನಿಗಳಾದ್ರೆ ಮಾತ್ರ ಆಂತರಿಕವಾದ ಖುಷಿ ಇರುತ್ತೆ, ಖುಷಿಯಿಂದ ನಮಗೆ ಧಾರಣೆ ಆಗುತ್ತೆ, ಅದರಿಂದ ನಾವು ಒಳ್ಳೆಯ ಪುರುಷಾರ್ಥಿಗಳಾಗಲಿಕ್ಕೆ ಸಾಧ್ಯ ಅಂತ। इसीलिए सारे ज्ञान का सारा आत्माभिमानी बनना। ಅದರಿಂದ ಇಡೀ ಜ್ಞಾನದ ಒಂದು ಆಧಾರ ಆತ್ಮಾಭಿಮಾನಿಗಳಾಗುವಂಥದ್ದು। क्योंकि आत्माभिमानी बनने के बिना हमारे अंदर देवताओं के संस्कार और देवताओं की संस्कृति नहीं आएगी। ಇದರಿಂದ ಆತ್ಮಾಭಿಮಾನಿಗಳಾಗದ ವಿನಃ ನಮ್ಮಲ್ಲಿ ದೇವತೆಗಳ ಸಂಸ್ಕೃತಿ, ದೇವತೆಗಳ ಒಂದು ಸಂಸ್ಕಾರ ಬರಲಿಕ್ಕೆ ಸಾಧ್ಯವಿಲ್ಲ। ಆತ್ಮಾಭಿಮಾನಿಗಳಾಗಬೇಕು ಅಂತ। आत्माभिमानी वालों के इर्द गिर्द चारों तरफ गुण और शक्तियां रहेगी। ಆತ್ಮಾಭಿಮಾನಿಗಳಾಗಿರುವವರಲ್ಲಿ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ಪವಿತ್ರತೆ ಇರುತ್ತೆ, ಶಕ್ತಿಗಳಿರುತ್ತೆ, ಗುಣಗಳಿರುತ್ತೆ ಅಂತ ಹೇಳ್ತಾರೆ। देहबान वालों के इर्द गिर्द में आसुरी अवगुण और आसुरी शक्तियां रहेगी। ಅಂದ್ರೆ ದೇಹಾಭಿಮಾನ ಇರುವವರಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ಆಸುರಿ ಶಕ್ತಿಗಳಿರುತ್ತೆ, ಗುಣಗಳಿರುತ್ತೆ। इसलिए आत्माभिमानी बनने से ही अस्कई कहते मुझे सहन ही नहीं होता। ಆತ್ಮಾಭಿಮಾನಿಗಳಾಗೋದ್ರಿಂದ
ದ್ವೇಷ ಏನೂ ಬರಲ್ಲ ಅಂತ ಹೇಳ್ತಾರೆ. कई कहते हैं मुझे सहन ही नहीं होता, ಕೆಲವರು ಹೇಳ್ತಾರೆ ನನಗೆ ಸಹನೆನೇ ಇಲ್ಲ, ಸಹನೆ ಆಗೋದಿಲ್ಲ ಅಂತ. सहन करने का पुरुषार्थ नहीं करो, पुरुषार्थ करो आत्माभिमानी स्थिति का। ಅದರಿಂದ ಸಹನೆ ಮಾಡುವಂತ ಪುರುಷಾರ್ಥ ಬೇಡ, ಆತ್ಮಾಭಿಮಾನಿ ಆಗುವಂತ ಪುರುಷಾರ್ಥ ಮಾಡಿದ್ರೆ ಸಾಕು, ಸಹನೆ ಬಂದ್ಬಿಡುತ್ತೆ. बीज बोया ही नहीं, पानी डाला ही नहीं, वृक्ष आएगा ही नहीं, फल लगेगा ही नहीं। ಅದರಿಂದ ಬೀಜ ಹಾಕೇ ಇಲ್ಲ, ಅದಕ್ಕೆ ನೀರೇ ಹಾಕಿಲ್ಲ ಅಂದಮೇಲೆ ವೃಕ್ಷ ಹೇಗಾಗುತ್ತೆ, ಅದರ ಫಲ ಹೆಂಗ್ ಸಿಗುತ್ತೆ ಅಂತ ಅನ್ನೋದು. इसी तरह हमने आत्माभिमानी का बीज बोया ही नहीं, स्मृति का पानी दिया ही नहीं, तो जीवन रूपी वृक्ष में सहन शक्ति, धैर्यता, ये गुण कैसे आएंगे? ಅದರಿಂದ ಆತ್ಮಾಭಿಮಾನಿಯ ಒಂದು ಬೀಜ ಹಾಕಿದ್ರೆ ಮಾತ್ರ ಆದರೆ ವೃಕ್ಷ ಆಗುತ್ತೆ. ಅದರಲ್ಲಿ ಫಲಗಳು ಏನು ಗುಣಗಳು, ದಿವ್ಯ ಗುಣಗಳಿದೆ, ಸಹನ ಶಕ್ತಿ ಇವೆಲ್ಲ ಬರುತ್ತೆ ಅಂತ ಹೇಳ್ತಾರೆ. जो आत्माभिमानी बनेगा उसके जीवन में अंतर्मुखता, धैर्यता, सत्यता, गुणों से लदा हुआ उसका जीवन दिखाई पड़ेगा। ಅದರಿಂದ ಯಾರು ಆತ್ಮಾಭಿಮಾನಿಗಳಾಗ್ತಾರೋ ಅವರಲ್ಲಿ ಈ ಒಂದು ದಿವ್ಯ ಗುಣಗಳೇನಿದೆ, ಧೈರ್ಯತೆ, ಸಹನ ಶಕ್ತಿ, ಎಲ್ಲ ಗುಣಗಳು ಬರ್ತಾ ಹೋಗುತ್ತೆ. इसीलिए बाबा हर मुरली में कहते बच्चे आत्मा समझो, आत्माभिमानी बनने से जीवन की सारी समस्या समाप्त हो जाएगी। ಅದರಿಂದ ಬಾಬಾ ಸದಾ ಹೇಳ್ತಾರೆ, ಮಕ್ಕಳ ಆತ್ಮಾಭಿಮಾನಿಗಳಾಗಿ ಆವಾಗ ನಿಮ್ಮಲ್ಲಿ ಸಹನೆ ಗುಣಗಳು ಎಲ್ಲ ಸಹ ಬರುತ್ತೆ ಅಂತ ಹೇಳ್ತಾರೆ. क्योंकि आत्माभिमानी स्थिति में रहने वाला रात को सोया है, उसका योग लगा रहता है। ಆತ್ಮಾಭಿಮಾನಿಗಳಾಗಿರುವಂತವರು ರಾತ್ರಿ ಮಲಗಿದ್ರು ಸಹ ಅವ್ರ ಯೋಗ ಸದಾ ಬಾಬನ ಜೊತೆ ಇರುತ್ತೆ. आत्माभिमानी वाला कर्म कर रहा है, उसका योग लगा हुआ है। ಕರ್ಮ ಮಾಡ್ತಾ ಇರ್ತಾರೆ, ಆತ್ಮಾಭಿಮಾನಿಗಳಾಗಿರುವಂತವರು ಅವ್ರ ಯೋಗ ಸದಾ ಬಾಬನ ಹತ್ರ ಇರುತ್ತೆ. आत्माभिमानी वालों की आंखें खुली है, कान खुला है, उसको देखते हुए भी न देखने की अवस्था बनी रहेगी। ಯಾರು ಆತ್ಮಾಭಿಮಾನಿಗಳಾಗಿರ್ತಾರೋ ಅವ್ರ ಕಣ್ಣುಗಳು ಬಲೆ ತೆಗ್ದಿರ್ಬೋದು, ಕಿವಿಗಳು ತೆಗ್ದಿರ್ಬೋದು, ಆದ್ರೆ ಅವರ ಸ್ಥಿತಿ ಯೋಗ ಅನ್ನುವುದು ಬಾಬನಲ್ಲಿ ಸದಾ ಇದೆ. आत्माभिमानी वालों को किसी के भी दुर्गुण अवगुण दिखाई नहीं पड़ेंगे, सब अच्छे नजर आएंगे। ಮತ್ತೆ ಅವರಿಗೆ ಯಾರದೇ ಒಂದು ದುರ್ಗುಣ ಅಥವಾ ಅವರಲ್ಲಿ ಯಾವುದೇ ಒಂದು ನ್ಯೂನ್ಯತೆ ಏನು ಸಹ ಕಂಡು ಬರಲ್ಲ, ಬೇರೆಯವ್ರದ್ದು ಸದಾ ಒಳ್ಳೆಯದೇ ಕಾಣ್ತಾ ಇರುತ್ತೆ. अगर मुझे किसी के दुर्गुण दिखते, मैं देह भान में हूँ। ಒಂದು ವೇಳೆ ದುರ್ಗುಣಗಳು ಕಾಣ್ತಾ ಇದೆ ಬೇರೆಯವರಲ್ಲಿ ಅಂದ್ರೆ ನಾನು ದೇಹಾಭಿಮಾನಿ ಆಗಿದ್ದೀನಿ, ಅಂದ್ರೆ ದೇಹದ ಸ್ಥಿತಿಯಲ್ಲಿದ್ದೀನಿ. इसलिए बाबा हर मुरली में कहते बच्चे आत्मा समझो। ಅದರಿಂದ ಪ್ರತಿ ಮುರಳಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ. पहले जमाने में गांव गांव में भूत रहते थे, लेकिन आजकल भूतों का नाम निशान खत्म हो गया। क्यों? लाइट हो गई। ಅವಾಗ ಹಿಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕತ್ಲೆ ಇರ್ತಿತ್ತು, ಭೂತಗಳು ಇರ್ತಿತ್ತು. ಆದ್ರೆ ಈಗ ಎಲ್ಲಾನು ಸಹ ಏನಾಗ್ಬಿಟ್ಟಿದೆ, ಬೆಳಕು ಲೈಟ್ ಬಂದಿದೆ, ಅದರಿಂದ ಎಲ್ಲೇನು ಸಹ ಇಲ್ಲ. क्योंकि भूत डरते लाइट से। ಬೆಳಕಿನಿಂದ ಭೂತಗಳು ಎದುರ್ತವೆ ಬೆಳಕಿಗೆ ಅಂತ ಹೇಳ್ತಾರೆ ನಾವು. इसी तरह हमें भी हमारे हर एक के शरीर की घर में आत्मा का दीपक बुझ गया, कम हो गया उसकी लाइट, इसीलिए हर शरीर में भूत रहते हैं। इसीलिए हर शरीर भूत बंगला है। ಇದರಿಂದ ಅಣ್ಣವರು ಹೇಳ್ತಾ ಇದ್ದಾರೆ, ಈಗ ನಮ್ಮ ಶರೀರ ಏನಿದೆ ಆತ್ಮದ ಜ್ಯೋತಿ ಈಗಿಲ್ಲ, ಆತ್ಮದ ಜ್ಯೋತಿ ಕತ್ಲೆ ಹಾರಿ ಹೋಗಿತ್ತು. ಅದರಿಂದ ಅದೇನಾಗಿತ್ತು, ಕತ್ತಲೆಯ ಬಿಲ್ಡಿಂಗ್ ಆಗಿಬಿಟ್ಟಿತ್ತು. ಅದರಿಂದ ಎಲ್ಲ ವಿಕಾರಗಳು ಬಂದು ತುಂಬಿಕೊಂಡಿದ್ವು. ಈಗ ಬಾಬಾ ಬಂದರು, ನಮಗೆ ಬೆಳಕು ಆತ್ಮ ಜ್ಯೋತಿಯನ್ನು ಬೆಳಗಿಸಿದ್ರು. ಅದರಿಂದ ಈಗೇನಾಯ್ತು, ನಮ್ದು ಬಿಲ್ಡಿಂಗ್ ಏನಾಗಿದೆ, ಬೆಳಕಿನಿಂದ ತುಂಬಿದೆ. ಈ ದೇಹ ಅನ್ನುವಂಥದ್ದು ಬೆಳಕಿನಿಂದ, ಆತ್ಮ ಜ್ಯೋತಿ ಬೆಳಗಿದೆ. इसलिए विकारों को भगाने की मेहनत नहीं करो, मेहनत करो लाइट जलाने की। ಅದರಿಂದ ಈ ವಿಕಾರಗಳ ಭೂತಗಳನ್ನು ಓಡಿಸುವಂತಹ ಪರಿಶ್ರಮ ಪಡಬೇಡಿ ಅಂತಾರೆ ಅಣ್ಣವರು. ಏನ್ ಮಾಡ್ಬೇಕು, ಆತ್ಮ ಜ್ಯೋತಿಯನ್ನ ಸದಾ ಬೆಳಗಿಸ್ಕೊಂಡಿರಿ ಅಂತ ಹೇಳ್ತಾರೆ. क्योंकि भूतों को प्यारा होता अंधेरा,
ಯಾಕೆಂದ್ರೆ ಭೂತಗಳಿಗೆ ಯಾವ್ದು ಪ್ರೀತಿ? ಕತ್ತಲೆ. ಕತ್ತಲೆ ಎಲ್ಲಿರುತ್ತೋ ಭೂತಗಳಿರುತ್ತೆ. इसी तरह विकारों को प्यारा है देह का भान। ಅದರಿಂದ ಅಣ್ಣವ್ರು ಹೇಳ್ತಾರೆ ವಿಕಾರಗಳಿಗೆ ದೇಹದ ಅಭಿಮಾನ ಇತ್ತು ಅಂತ ಹೇಳಿದ್ರೆ ದೇಹಾಭಿಮಾನ ಅನ್ನುವಂಥದ್ದೇ ಭೂತಗಳು. इसलिए सीता के सामने जब रावण आता है, सीता माची जला करके तिल्ली जला करके ऐसी रखती है, क्योंकि तिल्ली से रावण डरता है। वास्तव में संगम युग का यादगार है। हमें भी इस रावण के राज्य में रहते हैं, रावण से बचना है। ये आत्मा की तिल्ली भ्रुकुटी में सदा जली रहे। ಅದರಿಂದ ಅಣ್ಣವ್ರು ಹೇಳ್ತಾರೆ ಸೀತಾ ಮತ್ತೆ ಏನ್ ಮಾಡ್ತಿದ್ರು, ರಾವಣ ಬಂದ್ರೆ ಈ ಒಂದು ದೀಪವನ್ನ ಬೆಳಗ್ಸಿಡ್ತಿದ್ರು, ಅದರಿಂದ ರಾವಣ ಓಡೋಗ್ತಿದ್ರು. ಹಾಗೆ ಇದೇನಾಗಿದೆ, ಸಂಗಮ ಯುಗದ ಕಥೆ ಆಗಿದೆ. ನಾವೀಗ ಆತ್ಮರೂಪಿ ಸೀತೆ ಏನ್ ಮಾಡ್ಬೇಕು, ಆ ಆತ್ಮ ಜ್ಯೋತಿಯನ್ನ ಬೆಳಗಿಸ್ಕೊಂಡಿರ್ಬೇಕು, ಬಾಬಾನ ನೆನಪು ಮಾಡ್ತಿರ್ಬೇಕು. आत्म अभिमानी वालों को डर नहीं लगेगा, भय नहीं लगेगा, वो सदा निर्भय रहेगा। ಯಾರು ಆತ್ಮಾಭಿಮಾನಿಗಳಾಗಿರ್ತಾರೋ ಅವರು ನಿರ್ಭಯರಾಗಿರ್ತಾರೆ, ಅವ್ರಿಗೆ ಭಯ ಇರಲ್ಲ. ಸದಾ ಏನಿರ್ತಾರೆ, ನಿಶ್ಚಿಂತ ಆಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ. आत्म अभिमानी रहने से हमें अति इंद्रिय सुख मिलता है। ಆತ್ಮಾಭಿಮಾನಿಗಳಾಗೋದ್ರಿಂದ ಅತೀಂದ್ರಿಯ ಸುಖ ಅನ್ನೋದು ಸಿಗುತ್ತೆ. और जिसने संगम युग के अतीन्द्रिय सुख की अनुभूति की, उसको इस संसार की सारी चीजें फीकी लगेगी, तुच्छ लगेगी। ಯಾರು ಆತ್ಮಾಭಿಮಾನಿಗಳಾಗಿರ್ತಾರೋ ಈ ಒಂದು ಕಲಿಯುಗದ ಎಲ್ಲ ವಸ್ತುಗಳು ಹೆಂಗ್ ಕಾಣುತ್ತೆ, ಅವ್ರಿಗೆ ಸಪ್ಪೆ ಕಾಣಿಸುತ್ತೆ, ತುಚ್ಛ ಕಾಣಿಸುತ್ತೆ, ಅಂದ್ರೆ ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. आत्म अभिमानी वाला एक परमात्मा के ऊपर प्रभावित होगा। कोई वस्तु, व्यक्ति, वैभव कहीं भी उसके ऊपर प्रभाव नहीं डाल सकता। ಆತ್ಮಾಭಿಮಾನಿಗಳಾಗಿರುವಂತಹ ಮಕ್ಕಳು ಎಂದಿಗೂ ಪರಮಾತ್ಮನ ಪ್ರಭಾವದಲ್ಲಿ ಬರ್ತಾರೆ, ಪರಮಾತ್ಮನಲ್ಲಿ ಪ್ರೀತಿ ಇರ್ತಾರೆ. ಈ ಕಲಿಯುಗದ ವಸ್ತುಗಳಲ್ಲಿ ಅವ್ರಿಗೆ ಪ್ರೀತಿ ಇರಲ್ಲ, ಪ್ರಭಾವದಲ್ಲಿ ಬರಲ್ಲ. और जब हम आत्माभिमानी बनते, भ्रुकुटी के आसन पर, गद्दी पर बैठते, भ्रुकुटी आसन पर बैठते, और जो संगम युग में भ्रुकुटी आसन पर बैठता है, उसके अंदर कंट्रोलिंग पावर, रूलिंग पावर आती है। ಯಾರು ಆತ್ಮಾಭಿಮಾನಿಗಳಾಗಿರ್ತಾರೆ, ಭ್ರುಕುಟಿಯ ಸಿಂಹಾಸನದಲ್ಲಿ ಸದಾ ಕೂತಿರ್ತಾರೆ, ಅವರು ಸದಾ ನಿರ್ಭಯರಾಗಿರ್ತಾರೆ, ಮತ್ತೆ ಈ ಕಲಿಯುಗದ ಪ್ರಭಾವದಲ್ಲಿ ಬರಲ್ಲ ಅಂತ ಹೇಳಿ आसन पर बैठता है। ಸದಾ ಈ ಒಂದು ಆಸನದಲ್ಲೇ ಕೂತ್ಕೊಂಡಿರ್ತಾರೆ, ಭ್ರುಕುಟಿಯ ಸಿಂಹಾಸನ. 3 प्रकार के आसन है। भ्रुकुटी का आसन, परमात्मा का दिल का आसन, और भविष्य का राजा का आसन। 3 ಪ್ರಕಾರದ ಸಿಂಹಾಸನಗಳಿವೆ. ಒಂದನೇದು ನಮ್ಮ ಒಂದು ಭ್ರುಕುಟಿಯ ಸಿಂಹಾಸನ, ಪರಮಾತ್ಮನ ಹೃದಯದ ಸಿಂಹಾಸನ, ಮೂರನೇದು ಭವಿಷ್ಯದ ಸತ್ಯಯುಗದ ರಾಜ ಸಿಂಹಾಸನ. जो संगम युग में भ्रुकुटी आसन पर बैठता है, वो वही परमात्मा के दिल के आसन पर बैठ सकता है। ಯಾರು ಸಂಗಮ ಯುಗದಲ್ಲಿ, ಯಾರು ಈ ಒಂದು ಭ್ರುಕುಟಿಯ ಆಸನದಲ್ಲಿ ಕುಳಿತಿರ್ತಾರೆ, ಅವರೇ ಪರಮಾತ್ಮನ ಹೃದಯದ ಒಂದು ಸಿಂಹಾಸನದಲ್ಲಿ ಕುಳಿತಾರೆ. और जो परमात्मा के सिंहासन बैठता है, आसन पर बैठता है, दिल पर बैठता है, उसको भविष्य का आसन अपने आप मिल जाता है। ಯಾರು ಪರಮಾತ್ಮನ ಒಂದು ಹೃದಯ ಸಿಂಹಾಸನದಲ್ಲಿ ಸದಾ ಕುಳಿತಿರ್ತಾರೆ, ಅವರಿಗೆ ತಮ್ಮಷ್ಟಕ್ಕೆ ತಾವೇ ಸದ್ಯಗದ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಏನಾಗುತ್ತೆ, ಆಧಾರ ಆಗುತ್ತೆ. इसीलिए बाबा हर मुरली में कहते हैं, बच्चे आत्मा समझो। ಅದರಿಂದ ಶಿವಬಾಬಾ ಏನ್ ಹೇಳ್ತಾರೆ, ಸದಾ ತಮ್ಮನ್ನು ತಾವು ಮಕ್ಕಳು ಆತ್ಮ ಅಂತ ತಿಳ್ಕೊಳ್ಳಿ. क्योंकि आत्माभिमानी बनने से हमारे से कोई भी भूले नहीं होगी। ಅದರಿಂದ ಯಾರು ಆತ್ಮಾಭಿಮಾನಿಗಳ ಸ್ಥಿತಿಯಲ್ಲಿ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರ್ತಾರೋ ಅವರಿಂದ ಯಾವುದೇ ತಪ್ಪು ಆಗೋದಿಲ್ಲ, भूले नहीं होंगी उसे। ಯಾವುದೇ ತಪ್ಪುಗಳಾಗಲ್ಲ ಅಂತ. इतने ही आत्माभिमानी बनने से हमारे से कोई पाप कर्म विकर्म नहीं होंगे। ಆತ್ಮಾಭಿಮಾನಿಗಳಾಗೋದ್ರಿಂದ ನಮ್ಮಿಂದ ಯಾವುದೇ ಪಾಪ ಕರ್ಮಗಳು, ಅವೆಲ್ಲ ವಿಕರ್ಮಗಳು ಆಗೋದಿಲ್ಲ ಅಂತಾರೆ. इतने ही जन्म जन्मांतर से जो पाप किए हैं वो भी कम होता जाएगा। ಆತ್ಮಾಭಿಮಾನಿಗಳಾಗೋದ್ರಿಂದ
ನಾವು ಜನ್ಮ ಜನ್ಮಾಂತರಗಳಲ್ಲಿ ಏನು ಪಾಪ ಮಾಡಿದ್ವೋ ಅವು ಸಹ ಕಡಿಮೆ ಆಗ್ತಾ ಹೋಗುತ್ತೆ. आत्म अभिमानी बनने वाला भले स्थूल में सेवा नहीं भी कर रहे हैं तो भी आत्म अभिमानी बनने से वायुमंडल शुद्ध बनने की सेवा हो रही है. ಯಾರು ಆತ್ಮಾಭಿಮಾನಿಗಳಾಗಿರ್ತಾರೆ ಅವರು ಬಲೆ ಸ್ಥೂಲ ಕರ್ಮ ಮಾಡದೇ ಇದ್ರು ಸಹ ಅವರ ಒಂದು ಸೂಕ್ಷ್ಮವಾಗಿ ವಾತಾವರಣ ಏನಾಗುತ್ತೆ ಪರಿಶುದ್ಧ ಆಗ್ತಾ ಹೋಗುತ್ತೆ. क्योंकि जैसे सूरज निकल गया उससे सेवा अपने आप चालू हो जाती है. इसी तरह जो आत्माभिमानी स्थिति में रहता है वो वायुमंडल को शुद्ध बनाने की सेवा कर रहा है और इसलिए आज आत्माभिमानी बनने की जरूरत है. इससे ही वायुमंडल शुद्ध होगा. ಹೇಗೆ ಸೂರ್ಯನ ಉದಯಿಸಿದ ಮೇಲೆ ಏನಾಗುತ್ತೆ, ಈ ಒಂದು ವಾತಾವರಣ ಅದಷ್ಟಕ್ಕದೇ ಬೆಳಕಿನಿಂದ ಕೂಡ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಯಾವಾಗ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರ್ತೀವೋ ವಾತಾವರಣವು ತನ್ನಷ್ಟಕ್ಕೆ ತಾನೇ ಪರಿಶುದ್ಧ ಆಗ್ತಾ ಹೋಗುತ್ತೆ, ಪವಿತ್ರ ಆಗ್ತಾ ಹೋಗುತ್ತೆ. और जो आत्माभिमानी स्थिति में रहता है उसके चेहरे में सदा मुस्कान है. उसकी मुस्कान कोई भी परिस्थितियां उसकी मिटा नहीं सकती. ಯಾರು ಆತ್ಮಾಭಿಮಾನಿಯಾಗಿರ್ತಾರೆ ಅವರ ಮುಖಮಂಡಲ ಯಾವಾಗಲೂ ಸಹ ಹಸನ್ಮುಖವಾಗಿರುತ್ತೆ, ಮುಗುಳ್ನಗ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ಒಂದು ಪರಿಸ್ಥಿತಿ ಅದೇನನ್ಸುತ್ತೆ ಟೆನ್ಷನ್ ಅನಿಸಲ್ಲ. और इसीलिए आत्म अभिमानी बनने वाले ही बाप को प्रत्यक्ष कर पाएंगे. ಅವರು ಮಾತ್ರ ಭಗವಂತನನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ. ಯಾರು ಆತ್ಮ ಅಭಿಮಾನಿಗಳು, ಆತ್ಮದ ಸ್ಥಿತಿಯಲ್ಲಿರುವಂತ. इसीलिए बाबा भी कहते हैं आगे चल करके मेरे बच्चों के चेहरे म्यूजियम का काम करेंगे. ಅದರಿಂದ ಬಾಬಾ ಏನು ಹೇಳ್ತಾರೆ, ಮುಂದೆ ಮುಂದೆ ಹೋದಂತೆ ಮಕ್ಕಳ ಮುಖವು ಏನಾಗಿರುತ್ತೆ ಮ್ಯೂಸಿಯಂ ತರ ಎಲ್ರಿಗೂ ಸಹ ಕಾಣಿಸುತ್ತೆ. ಅಂದ್ರೆ ಎಲ್ಲರಿಗೂ ಪರಿಚಯ ನೀಡುತ್ತೆ ಬಾಬಾ. कौन से चेहरे? जिसके चेहरे पर दीपक जल रहे हैं. इसीलिए बाबा एक मुरली में कहा था कि मैं चाहता हूँ या दिवाली देखना चाहता हूँ. कौन सी? हर आत्मा का दीपक जला हुआ देखना चाहता हूँ. बाबा कहते हैं ಅದರಿಂದ ಪ್ರತಿ ಎಂತಹ ಚೆಹರೆ ಸೇವೆ ಮಾಡುತ್ತೆ ಅಂತ ಹೇಳ್ತಾರೆ ಬಾಬಾ ಅನ್ನೋರು. ಯಾರು ಆತ್ಮಾಭಿಮಾನಿಗಳಾಗಿರ್ತಾರೆ ಅವರ ಮುಖದಲ್ಲಿ ಸದಾ ಒಂದು ಜ್ಯೋತಿ ಬೆಳಗ್ತಾ ಇರುತ್ತೆ, ಆತ್ಮ ಜ್ಯೋತಿ. ಅವರ ಸೇವೆ ಮಾಡಲಿಕ್ಕೆ ಸಾಧ್ಯ. जो आत्माभिमानी स्थिति में रहते हैं उसकी वाणी में बल आएगा, दृष्टि में बल आएगा. ಯಾರು ಆತ್ಮಾಭಿಮಾನಿಗಳಾಗಿರ್ತಾರೆ ಅವರ ಮಾತಿನಲ್ಲೂ ಸಹ ಶಕ್ತಿ ಇರುತ್ತೆ, ಮತ್ತೆ ಅವರ ಒಂದು ದೃಷ್ಟಿಯಲ್ಲೂ ಸಹ ಶಕ್ತಿ ಇರುತ್ತೆ, ಮುಖದಲ್ಲಿ ಶಕ್ತಿ ಕಾಣುತ್ತೆ. जैसे घर में कोई बड़ा होता है, छोटे बच्चे अगर कोई लड़ते नहीं चुपचाप बैठते, इसी तरह शरीर में आत्मा का बांध रहने से कान योग्य सुनेगा, मुख योग्य बोलेगा, आंखें योग्य देखेगी, मन योग्य सोचेगा, सारी इंद्रियां अपनी अपनी ड्यूटी एक्यूरेट करेंगी. ಹೇಗೆ ಮನೆಯಲ್ಲಿ ದೊಡ್ಡವರು ಇರ್ತಾರೋ ಅವ್ರ ಮಾತೆಲ್ಲರೂ ಕೇಳ್ತಾರೆ, ಅದೇ ರೀತಿ ಯಾವಾಗ ಆತ್ಮದ ಸ್ಥಿತಿಯಲ್ಲಿ ಇರ್ತಾರೋ ಅಂಥವ್ರು ಅದು ಒಂದು ಮನ ವಚನ ಕರ್ಮ ಏನಿದೆ ಎಲ್ಲ ಒಂದು ಅಂಗಗಳೇನಿದೆ ಅವರವರ ಕರ್ಮೇಂದ್ರಿಯಗಳು ತನ್ನಷ್ಟಕ್ಕೆ ತಾನೇ ಒಳ್ಳೆಯ ಕೆಲಸವನ್ನು ಆ ಒಂದು ಮಾಡುತ್ತೆ ಅಂತ ಹೇಳ್ತಾರೆ. ಕರ್ಮೇಂದ್ರಿಯಗಳು ತನ್ನಷ್ಟಕ್ಕೆ ತಾನೇ ಅಧೀನತೆ ಅಧಿಕಾರದ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. इसलिए आत्म अभिमानी वाला ही स्वराज्य अधिकारी स्थिति में रहता है. ಅವರೇ ಸ್ವರಾಜ್ಯ ಅಧಿಕಾರಿಗಳಾಗಲಿಕ್ಕೆ ಆ ಒಂದು ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದು. और जो संगम युग में स्वराज्य अर्थात अपने इंद्रियों पर शासन करता है वही भविष्य का राजा बन सकता है. ಅದರಿಂದ ಸಂಗಮ ಯುಗದಲ್ಲಿ ಯಾರು ತಮ್ಮ ಇಂದ್ರಿಯಗಳ ಮೇಲೆ ಅಧಿಕಾರವನ್ನ ಸಾಧಿಸಿರ್ತಾರೆ ಅವರ ಭವಿಷ್ಯದಲ್ಲಿ ಅಧಿಕಾರವನ್ನ ರಾಜ್ಯಾಧಿಕಾರವನ್ನ ನಡೆಸಲಿಕ್ಕೆ ಸಾಧ್ಯ. तो राजा बनने का ये नहीं केवल पहला पाठ पक्का करो. ರಾಜ ಆಗೋದು ಅಂತ ಹೇಳಿದ್ರೆ ಮೊದಲನೇ ಪಾಠವನ್ನ ಪಕ್ಕಾ ಮಾಡ್ಕೊಳ್ಳೋದು ಅಂತ. जैसे बिल्डिंग बनाई जाती है, बिल्डिंग का फाउंडेशन मजबूत डाला जाता है. जितना फाउंडेशन मजबूत उतना बिल्डिंग मजबूत रहती है. ಅದರಿಂದ ಬಿಲ್ಡಿಂಗ್ ಕಟ್ಟುವಾಗ ಎಷ್ಟು ಅಡಿಪಾಯ ಗಟ್ಟಿ ಇರುತ್ತೋ ಆಗ ಬಿಲ್ಡಿಂಗು ಅಷ್ಟೇ ಗಟ್ಟಿಯಾಗಿರುತ್ತೆ, ದೃಢವಾಗಿರುತ್ತೆ. ಅದರಿಂದ ಅಡಿಪಾಯ ಮುಖ್ಯ ಸಂಗಮ ಯುಗದಲ್ಲಿ. जितना खर्चा ऊपर लगता है उतना फाउंडेशन में खर्चा लगता है.
ಎಷ್ಟು ಮೇಲೆ ಬಿಲ್ಡಿಂಗಿಗೆ ಹಣವನ್ನು ಹಾಕ್ತೀರಾ ಅದರಷ್ಟೇ ಫೌಂಡೇಶನ್ಗೂ ಹಾಕಬೇಕಾಗುತ್ತೆ. जिन्होंने फाउंडेशन के लिए कंजूसी की, जब आंधी तूफान आएगी उसकी बिल्डिंग गिर जाएगी. ಯಾರು ಅಡಿಪಾಯ ಹಾಕೋದ್ರಲ್ಲಿ ಸ್ವಲ್ಪ ಜಿಪುಣತನವನ್ನ ತೋರಿಸಿದ್ರು ಅಂದ್ರೆ ಅವ್ರ ಬಿಲ್ಡಿಂಗು ಸಹ ಏನಾಗುತ್ತೆ, ಬಿದ್ದೋಗುತ್ತೆ. ಅಡಿಪಾಯ ಗಟ್ಟಿ ಇರಬೇಕು ಅಂತ. इसी तरह आज हम भी 84 जन्मों की बिल्डिंग बना रहे हैं, इसीलिए हमें ये आत्मा का फाउंडेशन बहुत पक्का चाहिए. ನಾವೇನ್ ಮಾಡ್ತಾ ಇದೀವಿ ಈಗ 84 ಜನ್ಮಗಳ ಫೌಂಡೇಶನ್ ಈಗಲೇ ಈ ಸಂಗಮ ಯುಗದಲ್ಲಿ ಹಾಕ್ತಾ ಇದೀವಿ. ಅಂದಮೇಲೆ ನಾವು ಆತ್ಮಾಭಿಮಾನಿಗಳಾಗುವಂತಹ ಫೌಂಡೇಶನ್ ಬಹಳ ಗಟ್ಟಿಯಾಗಿ ಮಾಡ್ಕೋಬೇಕು. जिन्होंने आत्माभिमानी के तरफ ध्यान नहीं दिया, आते ही सेवा कर रहे और धन से सेवा कर रहे और सेवा कर रहे, कोई माया आएगी, विकार आएगी, फेल हो जाएंगे. ಅದರಿಂದ ಅಣ್ಣ ಹೇಳ್ತಿದ್ದಾರೆ, ಒಂದು ವೇಳೆ ತಾವು ಆತ್ಮಾಭಿಮಾನಿ ಸ್ಥಿತಿಯ ಬಗ್ಗೆ ಈಗ ಬಂದಿದ್ದೀರಾ ಜ್ಞಾನಕ್ಕೆ, ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದ್ರೆ ಏನಾದರೂ ಪರಿಸ್ಥಿತಿಗಳು ಬಂದ್ರು, ವಿಕಾರಗಳು ಬಂದ್ರು ಅಂದ್ರೆ ಬಿದ್ದೋಗ್ಬಿಡ್ತಾರೆ. ಅದರಿಂದ ಆತ್ಮಾಭಿಮಾನಿ ಸ್ಥಿತಿ ಗಟ್ಟಿ ಇರಬೇಕು. इसलिए ब्रह्मा बाबा ने नारायण बनने के लिए ये आत्मा का पाठ घोट घोट करके पक्का किया. ಅದರಿಂದ ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಆತ್ಮಾಭಿಮಾನಿ ಸ್ಥಿತಿಯನ್ನ ಗಳಿಸ್ಕೊಳ್ಳಿಕ್ಕೆ ನಾನು ಆತ್ಮ ಆತ್ಮ ಅಂತ ಬರೆದು ಬರೆದು ಹೇಳ್ತಾ ಹೇಳ್ತಾ ಗಟ್ಟಿ ಆದ್ರು. इसलिए दादी जानकी जी भी हर क्लास में कहती थी, मैं कौन और मेरा कौन. ಅದರಿಂದ ದಾದಿ ಜಾನಕಿ ಅವರು ಸಹ ಏನು ಹೇಳ್ತಿದ್ರು, ನಾನು ಯಾರು, ನನ್ನವರು ಯಾರು, ನಾನು ಆತ್ಮ, ನನ್ನವರು ಯಾರು, ಪರಮಾತ್ಮ ಅಂತ ಹೇಳ್ತಿದ್ರು. नहीं तो आजकल फेसबुक में, व्हाट्सएप में इतने सोमान किसका क्या क्या सारा आ रहे हैं, हम ये आत्मा का लेसन छोड़ करके बाकी औरों में लगे पड़े हैं. ಅದರಿಂದ ಎಲ್ಲ ಕಡೆ ಏನಾಗ್ಬಿಟ್ಟಿದೆ, ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಇದು ಸ್ವರೂಪಗಳು, ಅದರ ಬಗ್ಗೆ ಸೋಮಾನಗಳು ಎಲ್ಲದರ ಬಗ್ಗೆ ಬರ್ತಿದೆ. ಅದರ ಆತ್ಮಾಭಿಮಾನಿ ಸ್ಥಿತಿ ಗಟ್ಟಿ ಇರಬೇಕು, ಅದನ್ನ ಪಕ್ಕ ಮಾಡ್ಕೋಬೇಕು. ಅದು ಬಿಟ್ಟು ಬೇರೆ ಮಾಡ್ಕೊಳಕ್ ಹೋದ್ರೆ ಆಗಲ್ಲ. दुनिया के शास्त्र इकट्ठे करो, ग्रंथ इकट्ठे करो, हाँ एक पहाड़ बन जाएगा, लेकिन उससे हुआ कुछ भी नहीं, विकार बढ़ते ही गए. ಅದರಿಂದ ಪ್ರಪಂಚದಲ್ಲಿ ಶಾಸ್ತ್ರಗಳು, ಗ್ರಂಥಗಳು ಎಲ್ಲವನ್ನ ನೀವು ಗುಡ್ಡೆ ಹಾಕೊಳ್ತಾ ಹೋಗಿ ಅದನ್ನ ಓದಿ, ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. इसी तरह बाबा आया, पहला लेसन सुनाएंगे, बच्चे तुम आत्मा हो, और इसी लेसन से ही हम देवता बनेंगे. देवता बनने के लिए और कोई लेसन नहीं है, आत्माभिमानी बनो. ಅದರಿಂದ ಬಾಬಾ ಈ ಧರೆಗೆ ಬಂದ್ರು, ಮೊಟ್ಟ ಮೊದಲಿಗೆ ನಮ್ಗೆ ಏನ್ ಹೇಳ್ಕೊಟ್ರು, ಮಕ್ಕಳೇ ತಾವು ಆತ್ಮ. ಅದರಿಂದ ಈ ಆತ್ಮದ ಪಾಠ ಏನಿದೆ, ಲೆಸನ್ ಏನಿದೆ, ಇದೇ ಮೊದಲನೇ ಪಾಠ. ಇದೇ ಬಾಬಾ ಫಸ್ಟಿಗೆ ಹೇಳ್ತಿರೋದು, ಇದೇ ಅಡಿಪಾಯ. ನಮ್ಮ ನಾವು ಆತ್ಮ ಅಂತ. राम रावण का युद्ध चलता है, राम क्या करता है, रावण का एक सिर काटता है, सिर कट जाता है, दोबारा जुड़ जाता है, फिर काटता है, फिर जुड़ जाता है, राम परेशान हो गया. ರಾಮಾಯಣದಲ್ಲೇ ಹೇಳ್ತೀವಿ, ರಾಮ ರಾವಣನಿಗೆ ಬಾಣ ಬಿಡ್ತಾನೆ, ಒಂದ್ ತಲೆ ಬಿಟ್ಟರೆ ಇನ್ನೊಂದ್ ತಲೆ ಬರುತ್ತೆ. ಇದರಿಂದ ಏನಾಗೋಯ್ತು, ರಾಮನಿಗೆ ಟೆನ್ಷನ್ ಆಗೋಯ್ತು. विभीषण आता है, राम के कान में 2-3 बातें सुनाई, ये ऐसा नहीं मरेगा, उसके नाभि में तीर लगाओ. ಅದರಿಂದ ಆಮೇಲೆ ಏನಾಯ್ತು, ರಾವಣನ ತಮ್ಮ ವಿಭೀಷಣ ಬಂದ, ರಾಮನ ಕಿವಿಯಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತ, ನೀನು ನಾಭಿಗೆ ಬಾಣವನ್ನ ಬಿಡು, ಅವಾಗ ಏನಾಗ್ತಾನೆ, ಸಾಯ್ತಾನೆ. नाभि में तीर लगाया, रावण मर गया. ಅವಾಗ ನಾಭಿಯಲ್ಲಿ ಬಾಣ ಬಿಟ್ಟಾಗ ರಾವಣ ಸತ್ತ. इसी तरह आज हम भी कोई 10 साल से, कोई 20 साल से, कोई 40 साल से रावण के गले काट रहे. कभी काम का काट दिया, फिर 2-3 महीने के बाद फिर जुड़ जाता है, फिर काट दिएगा, फिर जुड़ जाता है. क्यों? हम नाभि में तीर नहीं लगा रहे. नाभि अर्थात देहभान. जब तक देहभान नहीं छोड़ेंगे, विकारों के गले नहीं कटेंगे. ಅದರಿಂದ ಅಣ್ಣವ್ರು ಹೇಳ್ತಾ ಇದ್ದಾರೆ, ನಾವು ಸಹ 10 ವರ್ಷ 20 ವರ್ಷ ಬಂದಿರ್ಬೋದು ಜ್ಞಾನಕ್ಕೆ, ಆದರೆ ಒಂದಲ್ಲ ಒಂದು ರಾವಣನ ತಲೆ ವಿಕಾರ ಅನ್ನುವಂಥದ್ದು ಅಂಟ್ಕೊಳ್ತಾನೆ ಇರುತ್ತೆ. ಒಂದು ಬಿಟ್ರೆ ಇನ್ನೊಂದು ಕ್ರೋಧ ಬಿಟ್ರೆ ಕಾಮ. ಅದರಿಂದ ಏನ್ ಮಾಡ್ಬೇಕು ನಾವು, ವಿಭೀಷಣ ಏನ್ ಹೇಳ್ದ, ನಾವಿಗೆ ಬಾಣ ಬಿಡು ಅಂತ. ಅಂದ್ಮೇಲೆ ದೇಹಾಭಿಮಾನಕ್ಕೆ
ಮುಖ್ಯ ದೇಹಾಭಿಮಾನವನ್ನ ತೆಗೆದ ಅವಾಗ ರಾವಣ ಸಾಯ್ತಾನೆ. इसलिए आज आप सभी के कान में थोड़ा सा सुना रहा हूँ, इस पाठ को पक्का करो, बाकी सारी बातें छोड़ दो. ಅದರಿಂದ ವಿಭೀಷಣನಂತೆ ಅಣ್ಣವ್ರು ಏನ್ ಮಾಡ್ತಿದ್ದಾರೆ, ತಮ್ಮ ಕಿವಿಗಳಿಗೆ 2 ಮಾತು ಹೇಳ್ತಿದ್ದಾರೆ. ಏನಂತ? ಈ ಒಂದು ದೇಹಾಭಿಮಾನವನ್ನ ಬಿಟ್ಬಿಡಿ, ಆತ್ಮಾಭಿಮಾನಿಗಳಾಗಿ. देहभान विकारों का सरदार है, मुखिया है. ದೇಹಾಭಿಮಾನ ಅನ್ನೋದು ವಿಕಾರಗಳಿಗೆ सरदार, ಯಜಮಾನ ಆಗಿದ್ದಾನೆ. मुखिया, ಮುಖ್ಯಸ್ಥ ಆಗಿದ್ದಾನೆ. इसलिए उसको मुख्य, इसको मारो, बाकी सारे अपने भाग जाएंगे. ಅದರಿಂದ ಮುಖ್ಯವಾಗಿ ಸರ್ದಾರ ಯಾರಿದ್ದಾರೆ, ಯಜಮಾನ, ಒಂದು ದೇಹಾಭಿಮಾನಕ್ಕೆ ಹೊಡೆಯಿರಿ, ಆಗ ಎಲ್ಲವೂ ಸಹ ಸರಿ ಹೋಗುತ್ತೆ. काम, क्रोध, लोभ, मोह सबसे बड़ा है देह का भान. ಎಲ್ಲಾ ವಿಕಾರಗಳಿಗೆ ದೊಡ್ಡವನು ಯಾರು? ದೇಹಾಭಿಮಾನ. देहभान आया, काम आ गया, क्रोध आ गया, सारे जागृत हो गए. ಇದರಿಂದ ದೇಹಾಭಿಮಾನ ಬಂತು ಅಂತ ಹೇಳಿದ್ರೆ ಕಾಮ ಬಂತು, ಕ್ರೋಧ ಬಂತು, ಒಂದೊಂದೇ ಹಿಂದೆ ಬಂದ್ಬಿಡುತ್ತೆ. इसीलिए उसके सरदार को मार दो, मुखिया को मार दो, बाकी सारे भाग जाएंगे. ಅದರಿಂದ ಈ ಎಲ್ಲಾ ವಿಕಾರಗಳಿಗೂ ಯಾರು ಸರ್ದಾರ, ಯಜಮಾನ, ದೇಹಾಭಿಮಾನ, ಇದನ್ನ ಓಡಿಸ್ಬಿಡಿ, ಇದನ್ನ ಸಾಯಿಸ್ಬಿಡಿ, ಆಗ ನೀವೇನಾಗ್ತೀರಾ? ಇಂದ್ರಿಯಾರ್ಜಿತ. जैसे जंगल में जाते तो जंगल में जानवर रहते हैं, शेर, चीता, भालू. अगर जानवर से बचना है, जानवर डरते लाइट से. ಅದರಿಂದ ನೀವು ಕಾಡಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಕಾಡಿನ ಪ್ರಾಣಿಗಳು ಬರ್ತವೆ. ಹುಲಿ ಬರ್ಬೋದು, ಕರಡಿ ಬರ್ಬೋದು, ಎಲ್ಲ ಬರ್ಬೋದು. ಯಾಕಂದ್ರೆ ಕಾಡು ಕತ್ತಲೆಯಿಂದ ಕೂಡಿರುತ್ತೆ, ಬೆಳಕಿಗೆ ಪ್ರಾಣಿಗಳು ಹೆದರ್ಕೊಳ್ತವೆ. ನಿಮ್ಮ ಹತ್ರ ಏನಿರ್ಬೇಕು? ಬೆಳಕಿರ್ಬೇಕು. तो जो भी शेर, चीता, भालू ये सब डरते हैं लाइट से. इसी तरह इस दुनिया में एक जंगल है जिसके अंदर काम, क्रोध, लोभ, मोह ये विकार रूपी जानवर घूम रहे हैं. इस विकार रूपी जानवर से बचना है. ये आत्मा की लाइट सदा जलाकर रखो, आत्मा की मशाल सदा जलाकर रखो, कोई भी विकार अटैक नहीं करेगा. ಅದರಿಂದ ಈ ಒಂದು ಪ್ರಪಂಚ ಅನ್ನೋದು ಏನಿದೆ, ಕಾಡಿನ ರೀತಿ. ಇಲ್ಲಿ ಎಲ್ಲ ಕತ್ತಲೆ, ಇದರಲ್ಲಿ ವಿಕಾರಗಳು ಏನ್ ಮಾಡುತ್ತೆ? ಹುಲಿ, ಕರಡಿ ಅನ್ನುವಂತಹ ವಿಕಾರಗಳು ಅಟ್ಯಾಕ್ ಮಾಡುತ್ತೆ. ತಮ್ಮ ಹತ್ರ ಯಾವಾಗ ಆತ್ಮಜ್ಯೋತಿ ಬೆಳಗಿರುತ್ತೆ, ಬ್ಯಾಟ್ರಿ ಇರುತ್ತೆ, ಆಗೇನಾಗುತ್ತೆ? ವಿಕಾರಗಳು ಓಡೋಗ್ತವೆ. जिसे अंधेरे में चलते हैं, जब अंधेरे में चलते हैं, जिसके पास लाइट नहीं, उसको डर लगता है, भय लगता है, मैं राइट चल रहा हूँ, कोई खड्डा तो नहीं होगा, कोई जानवर तो नहीं होगा, डरते हुए चलेगा. ಎಲ್ಲಿ ಕತ್ತಲೆ ಇರುತ್ತೋ ಅಲ್ಲಿ ಹೋಗ್ಲಿಕ್ಕೆ ಮನುಷ್ಯ ಹೆದರ್ತಾನೆ. ಏನಾದರೂ ಬರ್ಬೋದಾ, ಯಾವುದಾದ್ರೂ ಪ್ರಾಣಿ ಬರ್ಬೋದಾ, ಹುಲಿ ಬರ್ಬೋದಾ, ಅಥವಾ ಅಲ್ಲಿ ಏನಾದರೂ ಗುಂಡಿ ಇದೆಯಾ? ಯಾವಾಗ ನಮ್ಮ ಹತ್ರ ಬೆಳಕಿರುತ್ತೆ, ಆತ್ಮರೂಪಿ ಒಂದು ಬ್ಯಾಟ್ರಿ ಇರುತ್ತೆ, ಅವಾಗ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಪ್ರಾಣಿಗಳು ಓಡೋಗ್ತವೆ. इसी तरह इस कलयुग में भी जिसके आत्मा की लाइट नहीं है, देहभान में है, वो डरता है, घबराता है. उस समय ठीक कराओ, राइट कराओ. इसलिए आत्माभिमानी बनो, किसी को पूछने की जरूरत नहीं. हर काम आप राइट करेंगे, हर काम अच्छा करेंगे. इसलिए देवताओं को वहां किसी को पूछने की जरूरत नहीं है. इसलिए बाबा कहते हैं आत्माभिमानी बनो. ಅದರಿಂದ ಅಣ್ಣ ಹೇಳ್ತಾರೆ, ಪ್ರಪಂಚದಲ್ಲಿ ಎಲ್ಲರೂ ಸಹ ದೇಹಾಭಿಮಾನದಲ್ಲಿ ಇದ್ದಾರೆ. ಅದರಿಂದ ಅವರು ಹೆದರ್ತಾರೆ, ಗಾಬರಿ ಬೀಳ್ತಾರೆ. ಅದಕ್ಕೋಸ್ಕರ ಅಣ್ಣವ್ರು ಹೇಳ್ತಾರೆ, ಯಾರೀಗ ಆತ್ಮಾಭಿಮಾನಿಗಳಾಗ್ತಾರೋ ಅವರಲ್ಲಿ ಧೈರ್ಯ, ಶಕ್ತಿ ಬರುತ್ತೆ. ಅದರಿಂದ ಸತ್ಯಯುಗದಲ್ಲಿ ಎಲ್ಲರೂ ಆತ್ಮಾಭಿಮಾನಿಗಳಾಗಿರೋ ಕಾರಣ ಅವರು ಹೆದರೋದಿಲ್ಲ, ಆ ಒಂದು ನಿರ್ಭಯತೆ ಇರುತ್ತೆ ಅಂತ ಹೇಳ್ತಾರೆ. जिसकी आत्मा की बैटरी 100% चार्ज होती है, वो सतयुग में फर्स्ट जन्म में जन आएंगे नीचे धरती पर. ಯಾರ ಆತ್ಮರೂಪಿ ಬ್ಯಾಟ್ರಿ 100% ಆಗುತ್ತೋ ಅವರು ಖಂಡಿತವಾಗಿ ಸತ್ಯಯುಗದಲ್ಲಿ ನಂಬರ್ 1 ರಾಜನಾಗಿ ಬರ್ತಾರೆ. जिसकी उसे कम है वो त्रेता युग में चले जाएंगे. ಯಾರ ಆತ್ಮರೂಪಿ ಬ್ಯಾಟ್ರಿ ಚಾರ್ಜಿಂಗ್ ಕಡಿಮೆ ಮಾಡ್ಕೊಳ್ತಾರೆ ಈ ಸಂಗಮ ಯುಗದಲ್ಲಿ, ಅವರು ಎಲ್ಲಿಗೆ ಹೊರಟೋಗ್ತಾರೆ? ತ್ರೇತಾಕ್ಕೆ ಹೊರಟೋಗ್ತಾರೆ. जिसकी उसे कम है वो द्वापर युग में. ಇನ್ನೂ ಕಡಿಮೆ ಇರೋರು ದ್ವಾಪರ ಯುಗಕ್ಕೆ ಹೊರಟೋಗ್ತಾರೆ. ಅಂದ್ರೆ ಈ ಸ್ವರ್ಗಕ್ಕೆ ಬರಲ್ಲ ಅಂತ.
और जिसकी 10-20% है वो कलयुग में जन्म लेते हैं। ಇನ್ನೂ ಕಡಿಮೆ ಮಾಡ್ಕೊಂಡ್ರೆ ನೀವೀಗ ಆತ್ಮ ಜಾಗೃತಿ ಮಾಡ್ಕೊಳ್ಳಿಲ್ಲ, ಬ್ಯಾಟ್ರಿ ಚಾರ್ಜಿಂಗ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕಲಿಯುತ್ತದೆ. एक होता है बल्ब झरोका, उससे भी कम, जैसे हम नया नया कोई त्योहार होता है, बंद चालू लड़ी लगाते हैं, वो एक बल्ब, वो कोई काम का नहीं होता, उसमें कोई पढ़ नहीं सकता, वो केवल देखने वाले। और दूसरा होता है जीरो का भी कोई काम नहीं आता, नाइट बल्ब में यूज करते हैं। दूसरा होता है 40 का, उसके बाद 60 का, उसके बाद मरकुरी का, कई 1000 वोल्ट का भी होता है। तो चेक करो मेरा आत्मा का लाइट टिम करता है, जीरो का है, कई का योग करते थोड़ा चिक करता है, जैसा योग से उठ गए बंद। कई का जीरो, थोड़ा सा लाइट जाती है घर तक, और कई का गांव तक जाती है, कईयों का स्टेट तक जाती है। अगर विश्व का राजा बनना है, आपकी आत्मा की लाइट विश्व तक पहुंचनी चाहिए। ಅನ್ನೋರು ಹೇಳ್ತಾರೆ ಬಲ್ಬ್ಸ್ ಅಲ್ಲಿ ಎಷ್ಟು ಇರುತ್ತೆ, ಲೈಟ್ಸ್ ಅಲ್ಲಿ ಕೆಲವು ಟಿಮ್ ಅಂತ ಇರುತ್ತೆ, ಕೆಲವು 0 ಬಲ್ಬು, ಕೆಲವು 40 ವೋಲ್ಟ್ಸ್ ಇರುತ್ತೆ, 80 ವೋಲ್ಟ್ಸ್ ಇರುತ್ತೆ, 100 ಹಾಗೆ 1000 ವೋಲ್ಟ್ಸ್ ಇರುತ್ತೆ. ಹಾಗೆ ಬಾಬಾ ಅಣ್ಣವ್ರು ಹೇಳ್ತಿದ್ದಾರೆ, ನಿಮ್ಮ ಆತ್ಮರೂಪಿ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆಯೋ ಚೆಕ್ ಮಾಡ್ಕೊಳ್ಳಿ. ಅದು ವಿಶ್ವದ ತನಕ ಹೋಗ್ತಿದೆಯಾ ಅಥವಾ ಈ ಒಂದು ಸ್ಟೇಟ್ ತನಕ ಹೋಗ್ತಾ ಇದೆಯಾ, ಇದು ಒಂದು ಕಂಟ್ರಿ ತನಕ ಹೋಗ್ತಿದೆಯೋ, ವಿಶ್ವದ ತನಕ ಹೋಗ್ತಿದೆ, ಅಷ್ಟು ಬ್ಯಾಟ್ರಿ ನಂದು ಫುಲ್ ಆಗಿದೆಯಾ, ಅಷ್ಟು ಯೋಗಿ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. और बैटरी चार्जर केवल संगम युग में ही होती है, बाकी कोई युगों में बैटरी चार्ज ही नहीं होती, चाहे भक्ति करने से नहीं होती, चाहे कुछ भी करने से, केवल परमात्मा के ध्यान से बैटरी चार्ज होती है। ಅದರಿಂದ ಆತ್ಮರೂಪಿ ಬ್ಯಾಟ್ರಿ ಹೇಗೆ ಚಾರ್ಜ್ ಆಗುತ್ತೆ? ಪರಮಾತ್ಮನ ನೆನಪಿನಿಂದ ಮಾತ್ರ, ಅದು ಸಂಗಮಯುಗದಲ್ಲಿ ಮಾತ್ರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದೊಂದು ಜನ್ಮದಲ್ಲಿ ನಾವು ಈ ಒಂದು ಆತ್ಮರೂಪಿ ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ಕೋಬೇಕು, ಅದು ಪರಮಾತ್ಮನ ನೆನಪಿನಿಂದ ಈ ಒಂದು ಜನ್ಮದಲ್ಲಿ ಮಾತ್ರ. सत्यु के पद का आधार भी आत्मा की बैटरी का ही है। ಸತ್ಯಗಳ ಒಂದು ಪದವಿಗಳು ಯಾವುದೇ ಆಧಾರದ ಮೇಲೆ ಇದೆಯಾ? ಈ ಒಂದು ಸಂಗಮಯುಗದಲ್ಲಿ ಆತ್ಮರೂಪಿ बैटरी चार्ज आती है। सत्युग में सगाई भी होती है पति पत्नी की, वो आत्मा की बैटरी के ऊपर होती है। पत्नी का ओरा लाइट और पति का ओरा सेम है, दोनों की सगाई होती है। ಅದರಿಂದ ಸತ್ಯಗಳಲ್ಲಿ ಪತಿ ಒಂದು ರಾಜ ರಾಣಿಯರು ಅಥವಾ ಪತಿ ಪತ್ನಿಯರ ಒಂದು ನಿಶ್ಚಿತಾರ್ಥ, ಅವರ ಒಂದು ಪ್ರಭಾವಳಿ ಹೇಳ್ತಾರಲ್ಲ, ಇವ್ರದ್ದು ಮ್ಯಾಚ್ ಆದ್ರೆ ಮಾತ್ರ ಅವ್ರು ಮ್ಯಾಚ್ ಆಗ್ತಾರೆ, ಅವಾಗ ಅವ್ರ ಪತಿ ಪತ್ನಿ ಆಗ್ತಾರೆ. ಅವು ಇವ್ರದ್ದು ಎಷ್ಟಿದೆಯೋ ಅವ್ರದ್ದು ಅಷ್ಟೇ ಇರಬೇಕು. क्योंकि जिसका ओरा समान है उसके संस्कार भी समान रहेंगे। ಯಾಕಂದ್ರೆ ಎಷ್ಟು ಪ್ರಭಾವಳಿ ಸಮಾನ ಇರುತ್ತೋ ಅವ್ರ ಸಂಸ್ಕಾರನೂ ಸಮಾನ ಇರುತ್ತೆ. अब कलयुग में ओरा नहीं देखते, इसलिए पति का बनता नहीं, एक कम हो इधर है दूसरे का पीछे। ಆದ್ರೆ ಈ ಒಂದು ಕಲಿಯುಗದಲ್ಲಿ ಅವರ ಸಂಸ್ಕಾರ ಹೊಂದಾಣಿಕೆ ಆಗಲ್ಲ, ಅವರ ಓರನು ಸಹ ಹೊಂದಾಣಿಕೆ ಆಗಲ್ಲ, ಅದಕ್ಕೆ ಅವ್ರ ಆ ಕಡೆ ಇವ್ರು ಈ ಕಡೆ ಇದ್ದಾರೆ. इसीलिए अब अपने आत्मा की लाइट का ओरा 3 प्रतिदिन बढ़ाते चलो। ಅದರಿಂದ ನಾವು ಹೇಳ್ತಾರೆ, ತಮ್ಮ ಆತ್ಮದ ಒಂದು ಪ್ರಭಾವಳಿ ಏನಿದೆ ಓರ, ಅದನ್ನ ಹೆಚ್ಚಿಸ್ಕೊಳ್ತಾ ಹೋಗಿ ದಿನ ಪ್ರತಿದಿನ. योग लगाने से ओरा बढ़ जाता है। ಪ್ರಭಾವಳಿ ಹೇಗೆ ಹೆಚ್ಚುತ್ತೆ, ಅವರ ಹೇಗೆ ಯೋಗವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತೀರೋ ಆಗ ನಿಮ್ಮ ಒಂದು ಆತ್ಮದ ಓರನು ಹೆಚ್ಚುತ್ತಾ ಹೋಗುತ್ತೆ. मुरली सुनने से ओरा बढ़ जाता है। ಮುರಳಿ ಕೇಳೋದ್ರಿಂದ ನಮ್ಮ ಒಂದು ಪ್ರಭಾವಳಿ ಹೆಚ್ಚುತ್ತಾ ಹೋಗುತ್ತೆ. सेवा करने से निस्वार्थ ओरा बढ़ जाता है। ನಿಸ್ವಾರ್ಥ ಸೇವೆ ಮಾಡೋದ್ರಿಂದ ನಮ್ಮ ಒಂದು ಪ್ರಭಾವಳಿ ಹೆಚ್ಚಾಗುತ್ತೆ. गुस्सा किया ओरा कम हो जाता है। ಸಿಟ್ಟು ಮಾಡ್ಕೊಂಡ್ರೆ ನಿಮ್ಮ ಓರ ಕಡಿಮೆ ಆಗುತ್ತೆ. निगेटिव सोचा मेरा सोचा ओरा कम हो गया। ನೆಗೆಟಿವ್ ಯೋಚನೆ ಮಾಡಿದ್ರಿ ಅಂತ ಹೇಳಿದ್ರೆ ಓರ ಕಡಿಮೆ. पर चिंतन किया बैठ करके ओरा कम हो गया। ಚಿಂತನೆ ಮಾಡಿದ್ರಿ ಕಡಿಮೆ. इसीलिए हमें अब ऐसा कोई काम नहीं करना जो मेरा ओरा कम हो जाए। ಅದರಿಂದ ನಾವು ಗಮನ ಇಟ್ಕೋಬೇಕು, ನಾವು ಇಂಥ ಕೆಲಸ ಮಾಡಬಾರ್ದು, ಇದರಿಂದ ನಮ್ಮ ಓರ ಕಡಿಮೆ ಆಗುತ್ತೆ, ಇದು ಚೆಕ್ ಮಾಡ್ಕೋಬೇಕು. तो आप लोग यहाँ भट्टी भी कर रहे हैं निरंतर, कितना दिन की सुन रहे हैं, कितना दिन हो गया?
83। ये सब किस लिए कर रहे हैं? आत्मा का ओरा बढ़ाने के लिए। केवल ऐसा नहीं कि यहाँ सोने के लिए मिल जाता है, ठंडी हवा है इसलिए आए, इसके लिए नहीं है, आत्मा का ओरा बढ़ाने के लिए आए। ಅದರಿಂದ ಇಲ್ಲಿ ತಾವು 83 ದಿನ ಆಯ್ತು ಬಟ್ಟಿ ಶುರು ಮಾಡಿ ಏನಕ್ಕೆ ಬರ್ತಾ ಇದ್ದೀರಾ ಬಟ್ಟಿಗೆ ಅಂದ್ರೆ ಆತ್ಮದ ಜ್ಯೋತಿ ಬೆಳಗಿಸ್ಕೊಳ್ಳೋದಕ್ಕೆ, ಅಂದ್ರೆ ಆತ್ಮದ ಒಂದು ಪ್ರಭಾವಳಿ ಓರ ಹೆಚ್ಚಿಸ್ಕೊಳ್ಳೋದಕ್ಕೆ. अगर यहाँ इतना दिन हो गया तो भी ओरा नहीं बढ़ रहा है, आत्मा की लाइट जल नहीं रही, इसका मतलब मेरा योग ठीक नहीं लग रहा है, चेक करो। ಅದರಿಂದ ಇಲ್ಲಿ ಬರ್ತಾ ಇದ್ದೀರಾ ಆತ್ಮದ ಶಕ್ತಿ ಹೆಚ್ಚುತ್ತಾ ಇಲ್ಲ ಪ್ರಭಾವಳಿ ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ನಾನು ನಿಂತಿದ್ದೀನಿ, ಎಲ್ಲಿ ನಾನು ಸ್ಟಾಪ್ ಆಗಿದ್ದೀನಿ ಅಂತ. क्योंकि जिसका यहाँ दीपक जला हुआ है उसके शरीर में सारा दिन व्योस फैलते हैं, उसे इतना सुख मिलता है, इतना अतीन्द्रिय सुख मिलता है, वो संपन्न और संपूर्ण भरपूर अनुभव करता है। उसका दिल गाता है मुझे कुछ नहीं चाहिए, मुझे जो पाना तो सब पा लिया। ಅದರಿಂದ ತಾವು ಯೋಗ ಮಾಡ್ತಾ ಇದ್ದೀರಾ ಅಂದ್ರೆ ಅದರ ಶಕ್ತಿ ಈ ಒಂದು ದೇಹದಲ್ಲಿ ತಮಗೆ ಕಂಡು ಬರುತ್ತೆ. ಅದರ ಒಂದು ಸುಖ, ಅತೀಂದ್ರಿಯ ಸುಖ, ಅದರ ಒಂದು ಶಕ್ತಿ ದೇಹದಲ್ಲಿ ನಿಮಗೆ ಅನುಭವ ಆಗುತ್ತೆ. ಅದರಿಂದ ಆ ಒಂದು ಓರವನ್ನು ಚೆಕ್ ಮಾಡ್ಕೊಳ್ಳಿ, ಶಕ್ತಿಯನ್ನು. सत्युग के देवी देवता इसीलिए खुश नहीं उनको सोने के महल में रहते, क्योंकि वहां उनकी आत्मिक स्थिति नेचुरल बनी है। ಸತ್ಯದಲ್ಲಿ ದೇವತೆಗಳ ಒಂದು ಸ್ಥಿತಿ ಏನಿರುತ್ತೆ ನ್ಯಾಚುರಲ್ ಆಗಿರುತ್ತೆ, ಅಲ್ಲಿ ಸ್ವಾಭಾವಿಕವಾಗಿರುತ್ತೆ ಸ್ಥಿತಿ. सत्युग में वही जा सकता है जिन्होंने आत्माभिमानी स्थिति को नेचुरल नेचर बनाया है। ಇಲ್ಲಿ ಸಂಗಮಯುಗದಲ್ಲಿ ಯಾರು ತಮ್ಮ ಸ್ವಭಾವವನ್ನ ನ್ಯಾಚುರಲ್ ಆಗಿರ್ತಾರೆ, ನೇಚರ್ ಮಾಡ್ಕೊಂಡಿರ್ತಾರೆ, ಸ್ವಾಭಾವಿಕವಾದ ನೇಚರ್, ಅವ್ರು ಮಾತ್ರ ಅಲ್ಲಿ ಬರಲಿಕ್ಕೆ ಸಾಧ್ಯ. अगर बिना आत्माभिमानी वालों को वहाँ देहभान वालों को सत्युग में भेजो, उसको रात भर नींद नहीं आएगी, हमारा सोने के महल कोई चोरी करके लेके न जाए। ಅದರಿಂದ ದೇಹಾಭಿಮಾನ ಇರುವಂಥವ್ರು ಏನ್ ಮಾಡ್ತಾರೆ, ನಮ್ಮ ಒಂದು ಬಿಲ್ಡಿಂಗು, ನಮ್ಮ ಒಂದು ಇದನ್ನ ಯಾರಾದ್ರೂ ಕತ್ಕೊಂಡು ಹೋಗ್ತಾರ ಅಂತ ಅವರು ಭಯ ಪಡ್ತಾ ಇರ್ತಾರೆ. इतना ही नहीं, वो किसी का देवी देवता का शरीर देख करके वहां भी प्रभावित हो जाएगा, वो वहां भी देहभान आएगा, प्रभावित लगाव झुकाव हो जाएगा। ಅವ್ರನ್ನ ಸತ್ಯಗೂ ಕಳಿಸಿದ್ರು ಸಹ ಆ ಒಂದು ದೇಹಾಭಿಮಾನ ಅಲ್ಲಿ ಬಿಡೋದಿಲ್ಲ. ಅವರು ದೇವತೆಗಳನ್ನು ನೋಡಿ ಅವ್ರೇನು ಕಲಿಯಲ್ಲ, ಅವರ ಒಂದು ಸ್ಥಿತಿ ಅದೇ ರೀತಿ ಇರುತ್ತೆ ಅಂತ. इसलिए सत्युग में पवित्र नेचुरल क्यों है? वहाँ आत्मिक स्वरूप नेचुरल सबका है, इसलिए बिना आत्माभिमानी वाले के सत्युग में जा ही नहीं सकते। ಅದರಿಂದ ಅಲ್ಲಿ ಯಾಕೆ ಪವಿತ್ರತೆ ಅನ್ನೋದು ಸ್ವಾಭಾವಿಕವಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸಂಗಮಯುಗದಲ್ಲಿ ಯಾರು ಇದರ ಒಂದು ಪ್ರಾಕ್ಟಿಕಲ್ ಅನುಭವ ಮಾಡಿರ್ತಾರೆ, ಪವಿತ್ರತೆಯನ್ನು ತಮ್ಮದಾಗಿಸ್ಕೊಂಡಿರ್ತಾರೆ, ಅವರಲ್ಲಿ ಅದೇ ರೀತಿಯಲ್ಲಿ ಪ್ರಾಕ್ಟಿಕಲ್ ಅನುಭವ. एक भाई ने मुझे क्वेश्चन पूछा, कहते हैं भाई साहब अगर बर्फ के साथ पास जाकर के कोई बैठेगा तो क्या अनुभव होगा? ठंडी का अनुभव होगा। ಅದರಿಂದ ಒಬ್ರು ಅಣ್ಣವರು ಕ್ವಶನ್ ಕೇಳಿದ್ರಂತೆ ಅಣ್ಣವ್ರಿಗೆ, ಈ ಮಂಜಿನ ಮೇಲೆ ಹೋಗಿ ಕುತ್ಕೊಂಡ್ರೆ ಎಂತ ಅನುಭವ ಆಗುತ್ತೆ? ತಣ್ಣಗಿನ ಅನುಭವನೇ ಆಗುತ್ತೆ. कहा कि उसके लिए कोई कमेंट्री करने की जरूरत नहीं है, वो कितना ठंडा है कितना ठंडा है। अब गरीब आदमी बैठे, अमीर बैठे, सबको ठंडी आ जाएगी। ಅದಕ್ಕೇನು ಕಾಮೆಂಟ್ರಿ ಅನುಭವ ಬೇಕಾಗಿಲ್ಲ. ಆ ಮಂಜಿನ ಮೇಲೆ ಯಾರು ಕೂತ್ರು ತಣ್ಣಗೆ ಇರುತ್ತೆ, ಅದು ಎಲ್ಲರಿಗೂ ಗೊತ್ತೇ ಆಗುತ್ತೆ ಅನುಭವ ಅಂತ. अगर कोई गर्मी की जगह पर आग के पास जाएगा, उसको लोग गर्मी का अनुभव होगा, उसके लिए भी कोई कमेंट्री करने की जरूरत नहीं। ಅದರಿಂದ ಬಿಸಿಲಿನಲ್ಲಿ ಯಾರು ಅಗ್ನಿಯ ಮುಂದೆ ಹೋಗ್ತಾರೆ, ಬೆಂಕಿ ಮುಂದೆ, ಅವ್ರಿಗಾದ್ರೆ ಅನುಭವ ಆಗುತ್ತೆ, ಬಿಸಿ ಅನುಭವ. ಅದಕ್ಕೆ ಏನು ಕಾಮೆಂಟ್ರಿ ಬೇಕಾಗಿಲ್ಲ. ಅನುಭವ ಅನ್ನೋದೇನಾಗುತ್ತೆ, ಅದು ಬಿಸಿ ಅನುಭವ. इसी तरह उसने कहा अगर डायरेक्ट सर्वशक्तिवान परमात्मा उसके पास कोई जाकर के बैठेगा तो ಅದರಿಂದ ಸರ್ವಶಕ್ತಿವಂತ ತಂದೆಯ ಬಳಿ ಹೋಗಿ ತಾವು ಕೂತ್ರೆ ಅಂದ್ರೆ ಯಾವ ಅನುಭವ ಆಗುತ್ತೆ? सर्वशक्तिगण अनुभव, शांति की, शक्ति की, आनंद की अपने आप अनुभूति होनी चाहिए। ಅದರಿಂದ ಶಾಂತಿ ಶಕ್ತಿ, ಪವಿತ್ರತಾ ಶಕ್ತಿ, ಪ್ರೀತಿಯ ಶಕ್ತಿ ಇದೇ ಅನುಭವ ಆಗಬೇಕು ತಂದೆಯ ಬಳಿ. लेकिन कहता है मैं माउंट आबू में गया था, शांतिवन में, डायमंड हॉल में बाबा 4 घंटा बैठा था। मैं बिल्कुल बहनों से जुगाड़ लगा करके नजदीक जगह लिया था स्टेज के पास, लेकिन मुझे 4 घंटा कुछ ना शांति ना शक्ति कोई अनुभव ही नहीं हुआ।
ಡೈಮಂಡ್ ಹಾಲಲ್ಲಿ ಅಣ್ಣವರು ಕೂತಾಗ ಮುಂದೆನೇ ಕೂತ್ಕೊಳ್ಳೋಣ, ಎಲ್ಲ ಅನುಭವ ಆಗ್ಬೋದು ಅಂತ ಕೂತ್ರಂತೆ. ಅವಾಗ ಶಾಂತಿ ಅನುಭವ, ಇದು ಶಕ್ತಿ ಅನುಭವ ಯಾವುದು ಆಗಲಿಲ್ಲ. ऐसा उसने मुझे क्वेश्चन पूछा। ಅಂದ್ರೆ ಆ ಅಣ್ಣವ್ರಿಗೆ ಕ್ವಶನ್ ಕೇಳಿದ್ರು ಈ ರೀತಿ, ನಾನು ಕೂತ್ರು ನನಗೆ ಅನುಭವ ಆಗಿಲ್ಲ. तो मैंने इसको एक छोटा सा एग्जांपल देकर उसको जवाब दिया, अगर कोई बड़ा सा चुंबक है, उसके सामने लोहे के टुकड़े डालो, तुरंत तुरंत खींच लेगा। इसका नाम चुंबक बड़ा पावरफुल है। ಅದರಿಂದ ಅವರಿಗೆ ಎಕ್ಸಾಂಪಲ್ ಕೊಟ್ಟಂತೆ, ಹೇಗೆ ಮ್ಯಾಗ್ನೆಟ್ಗೆ ಅಯಸ್ಕಾಂತ ಏನು ಮಾಡ್ತಾರೆ, ನೀವೆಷ್ಟು ಒಂದು ಮೊಳಗಳನ್ನು ಅಥವಾ ಇದು ಆಕರ್ಷಿಸುವ ಇದನ್ನ ಹಾಕಿದ್ರೆ ಅದು ಹೇಳ್ಕೊಂಡ್ಬಿಡುತ್ತೆ. लेकिन कुछ लोहे के टुकड़ों को बड़े से कपड़े के थान के अंदर लपेट लपेट करके डालो, ना हिलेगा ना खींचेगा। चुंबक खराब है, चुंबक अच्छा है। लोहे के टुकड़ों को हमने कपड़े के अंदर लपेट करके डाला है, इसलिए खींच नहीं रहा है। ಯಾಕೆ ನಿಮ್ಗೆ ಅನುಭವ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಬಟ್ಟೆಯಲ್ಲಿ ಸುಟ್ಬಿಟ್ಟಿದ್ದೀರಾ ಒಂದು ಕಬ್ಬಿಣದ ತುಂಡುಗಳನ್ನ, ಪೀಸ್ಗಳನ್ನ, ಅದಕ್ಕೆ ಅದು ಹೇಳ್ಕೊಳ್ತಾ ಇಲ್ಲ. ನೀವು ಬಟ್ಟೆ ತೆಗೆದ್ರೆ ಹೇಳ್ಕೊಡುತ್ತೆ. इसी तरह अगर हम परमात्मा के सामने आत्मा के स्वरूप में बैठेंगे, वो खींच लेगा। अगर देह बांध के कपड़े के अंदर लपेट करके बैठेंगे, न हिलेगा ना खींचेगा, ना कोई अनुभव होगा, न शांति का न शक्ति। ಅದರಿಂದ ಭಗವಂತನ ಬಳಿ ನಾವು ಹೋದಾಗ ದೇಹಾಭಿಮಾನದ ಬಟ್ಟೆ ಇರಬಾರ್ದು. ನಮಗೆ ದೇಹಾಭಿಮಾನ ಬಿಟ್ಟು ಆತ್ಮರೂಪಿ ಸ್ಥಿತಿಯ ಕೂತ್ಕೊಂಡಾಗ ಪರಮಾತ್ಮ ಏನಿದ್ದಾರೆ, ಮ್ಯಾಗ್ನೆಟ್ ಇದ್ದಾರೆ, ಆ ಒಂದು ಅನುಭವಗಳು ಆಗ್ತಾ ಹೋಗುತ್ತೆ, ನಮಗೆ ಹೇಳ್ಕೊಳ್ತಾರೆ. इसलिए बाबा कहते बच्चे जब भी योग में बैठो, पहले आत्माभिमानी बनो, फिर भी योग में बैठो। ಅದರಿಂದ ಬಾಬಾ ಏನ್ ಹೇಳ್ತಾರೆ, ತಾವು ಆತ್ಮಾಭಿಮಾನಿಗಳು, ನಂತರ ಒಂದು ರೂಮ್ ನಲ್ಲಿ ಕೂತ್ಕೊಳ್ಳಿ, ಡೈಮಂಡ್ ಹಾಲಲ್ಲೇ ಎಲ್ಲಾದ್ರು ಹಾಗೇನಾಗುತ್ತೆ, ಬಾಬನ ಅನುಭವ. हम क्या करते हैं, बिना आत्माभिमानी स्थिति के ऊपर चले जाते हैं जल्दी। जितना जल्दी जाएगा वापिस जल्दी आएगा नीचे। ನಾವೇನ್ ಮಾಡ್ತೀವಿ, ನಾವು ಒಂದು ಆತ್ಮಾಭಿಮಾನಿ ಸ್ಥಿತಿಯಲ್ಲೇ ಹೋಗಲ್ಲ, ಭಗವಂತನ ಬಳಿ ಬೇಗ ಹೊರಟೋಗ್ಬಿಡ್ತೀವಿ, ಮತ್ತೆ ಹಾಗೆ ಕೆಳಗೆ ಬಂದ್ಬಿಡ್ತೀವಿ. ಯಾಕೆ ಸ್ಥಿತಿ ಆತ್ಮಾಭಿಮಾನಿ ಸ್ಥಿತಿ ಇಲ್ಲ. इसीलिए बाबा कहते बच्चे आत्माभिमानी होकर के योग लगाओ, आत्माभिमानी होकर के चलो। आत्मा, ये गीत है ना, यही कहीं बाबा नजर नहीं आते। किसको नजर नहीं आते? जो देहबान वाले, देहबान में रहते हैं, उसको बाबा नजर नहीं आता। ಅದರಿಂದ ನಾವು ಹೇಳ್ತಿದ್ದಾರೆ, ನೀವೆಲ್ಲ ಹೋಗಿ ಆತ್ಮಾಭಿಮಾನಿಗಳಾಗಿ ಹೋಗಿ ಆತ್ಮಾಭಿಮಾನಿಗಳಾಗಿ ಕರ್ಮವನ್ನ ಮಾಡಿ ಎಷ್ಟು ನೀವು ಆ ಸ್ಥಿತಿಯಲ್ಲಿ ಇರ್ತೀರೋ ಆ ಒಂದು ಅನುಭವ ಅನ್ನೋದು ಭಗವಂತನಿಂದ ನಿಮಗೆ ಆಗ್ತಾ ಇರುತ್ತೆ. एक बार डायमंड हॉल में मैं बैठा था, मेरे को जगह मिली थी माताओं के साइड पर। मैं नीचे बैठता था, हमेशा बाबा की मुरली नीचे बैठ करके सुनता हूँ। अभी भी डायमंड हॉल में तो नीचे बैठा था, मैं अपना मुरली लिख रहा था, तो बाजू में एक माता बैठी थी, गुलजार दादी के तन में बाबा आए थे, आधी मुरली हो भी चुकी थी। तो एक माता जी दूसरे को कहते हैं, बाबा जी कब आएंगे? तो माता जी कहती है, माता जी उठ के जाएंगे तब तो बाबा जी आएंगे। ये बोलती जाए, उसका गला भी बैठा हुआ है। मना गुलजार दादी पहले दिन क्लास कराती थी दादी की आवाज में, लेकिन दूसरे दिन उसका आवाज सुनने का उसका आवाज भी बैठा हुआ है। देखो बाबा आया था, लेकिन उनको अनुभव नहीं हुआ। क्यों? देहभान में होकर बैठे। ಅಣ್ಣವರು ಬಾಬಾ ಬರೋ ದಿವಸ ಎಲ್ಲಿ ಕೂಡ್ತಾರೆ ಅಂದ್ರೆ ಕೆಳಗೆ ಕೂಡ್ತಾರಂತೆ, ಮಾತೆಯರ ಪಕ್ಕ ಅಲ್ಲಿ ಕುಳಿತಿದ್ರಂತೆ. ಅವಾಗ ಆ ಮಾತೆಯರು ಮಾತಾಡ್ತಾ ಇದ್ರು, ಅರ್ಧ ಮುರಳಿ ಕ್ಲಾಸ್ ಆಗಿದೆ, ಆ ಮಾತೆ ಯಾವಾಗ ಬಾಬಾ ಬರ್ತಾರೆ ಯಾವಾಗ ಅಂತ ಇನ್ನೊಬ್ಬ ಮಾತೆ ಕೇಳೋದು. ಇವರು ಯಾಕೆ ಅಂತ ಹೇಳಿದ್ರೆ, ಹಿಂದಿನ ದಿವಸ ಗುಲ್ಜಾರ್ ದಾದಿಯವರು ತಮ್ಮ ಕ್ಲಾಸನ್ನ ಮಾಡಿದ್ರು ಅವರ ವಾಯ್ಸಲ್ಲಿ. ನಂತರ ಇವತ್ತು ಬಾಬಾ ಬಂದಿದ್ದಾರೆ, ಬೇರೆ ವಾಯ್ಸಲ್ಲಿ ಬಾಬಾ ಮಾತಾಡ್ತಾರೆ. ಆದರೆ ಅವರಿಗೆ ಅರ್ಥ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇಹಾಭಿಮಾನ ಅಂದರೆ ಆತ್ಮದ ಸ್ಥಿತಿಯಲ್ಲಿಲ್ಲ ಆ ಮಾತೆಯರು ಅಂತ. इसलिए बाबा कहते बच्चे आत्माभिमानी होकर के बैठो, आप हर पल आत्माभिमानी बनो। और आजकल जो मिलन है बाबा का, अव्यक्त मिलन, अव्यक्त मिलन की अनुभूति वही कर सकता है जो अव्यक्त आत्मिक स्वरूप में टिकता है। ಅದರಿಂದ ನಾವು ಹೇಳ್ತಿದ್ದಾರೆ, ಆತ್ಮಾಭಿಮಾನಿಗಳಾಗಿ ಕುಳಿತುಕೊಳ್ಳಿ. ಯಾರು ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತಾರೆ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರ್ತಾರೆ, ಅವರೇ ಅನುಭವ ಮಾಡ್ತಾರೆ.
एक मुरली में बाबा ने कहा था, मेरा तुम्हारे से प्यार था और उस प्यार का बदले में मैं मेरा रूप बदल करके, मैं हूं निराकार, लेकिन तुम्हारे साथ मेरा इतना प्यार था, मैं अपना रूप बदल करके साकार में आया, घंटों तक बैठ करके तुमको पढ़ाया, रात रात बैठ करके पढ़ाया, ये मेरा प्यार तुमको दिखाया। अब तुम्हारा मेरे से प्यार है, तुम भी मेरे पास आकर के घंटों तक बैठो। ಬಾಬಾರವರು ಏನು ಹೇಳ್ತಾರೆ, ಶಿವಬಾಬಾರವರು, ನಾನು ಮಕ್ಕಳನ್ನ ಇಷ್ಟು ಪ್ರೀತಿ ಮಾಡ್ತೀನಿ, ಆದರೆ ನನ್ನ ರೂಪ ಏನಾಗಿದೆ, ನಿರಾಕಾರ. ನಿಮ್ಮನ್ನ ನಾನು ಮೀಟ್ ಮಾಡಬೇಕು, ಭೇಟಿ ಮಾಡಬೇಕು ಅಂದರೆ ನಿಮ್ಮ ರೂಪದಲ್ಲೇ ಬರಬೇಕು. ಅದಕ್ಕೋಸ್ಕರ ಬ್ರಹ್ಮ ಬಾಬಾರವರಲ್ಲಿ ಬಂದರು, ಗಂಟೆ ಕಟ್ಟಲೆ ಕುತ್ಕೊಂಡು ಮುರಳಿಯನ್ನ ನುಡಿಸಿದ್ರು, ನಿಮ್ಮನ್ನ ತಮ್ಮವರನ್ನ ಮಾಡ್ತಾರೆ. ಅಂದರೆ ತಾವು ಮಕ್ಕಳು ಯಾವ ಸ್ಥಿತಿಯಲ್ಲಿ ಬರಬೇಕು, ಯಾವ ಒಂದು ರೂಪ ಬದಲಾಯಿಸ್ಕೋಬೇಕು, ನಿರಾಕಾರ ಸ್ಥಿತಿ, ಜ್ಯೋತಿ ಸ್ವರೂಪ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ನೀವು ಬರಬೇಕು. ಆಗ ಬಾಬಾರವರು ತಮ್ಮವರನ್ನಾಗಿ ಮಾಡ್ಕೊಡ್ತಾರೆ, ಹತ್ರ ಆಗ್ತೀರ ಅಂತಾರೆ. लेकिन बाबा ने कहा कई बच्चे आकर के बैठना चाहते हैं, घंटों तक बैठना चाहते हैं, लेकिन अपना रूप बदलते नहीं, सीधा देहभान में आकर के बैठते हैं, इसीलिए मेरे पास टिकते नहीं, वापस आ जाते हैं। ಅದರಿಂದ ಅಣ್ಣವ್ರು ಹೇಳ್ತಾರೆ, ಅನೇಕ ಮಕ್ಕಳು ಗಂಟೆಗಟ್ಟಲೆ ಬಾಬಾರವರ ಹತ್ರ ಹೋಗ್ತಾರಂತೆ, ಯೋಗ ಮಾಡ್ತಾರೆ, ಅದೇ ರೀತಿ ವಾಪಸ್ ಬರ್ತಾರೆ, ಏನೂ ಅನುಭವ ಆಗಲ್ಲ. ಯಾಕೆ? ದೇಹಾಭಿಮಾನಿ ಸ್ಥಿತಿಯಲ್ಲೇ ಇರ್ತಾರೆ, ಹಾಗೆ ವಾಪಸ್ ಬರ್ತಾರೆ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬರೋದಿಲ್ಲ ಅಂತಾರೆ. इसलिए आत्माभिमानी बनो। 15 मिनट आपको योग लगाना है, समझो टाइम है तो 15 मिनट में पहले 5 मिनट मैं आत्मा हूँ, कि कैसे धरती पर आई थी, कितने कितने जन्म लिया, हर जन्म में मैं कितनी महान थी, मैं आत्मा कैसे आंखों से देखती हूँ, कैसे कानों से सुनती हूँ, मैं आत्मा कैसे अजर अमर अविनाशी हूँ, मैं आत्मा भ्रुकुटी में रहती हूँ। बस इसी का अनुभव अभ्यास करो 5 मिनट। दूसरे 5 मिनट में मैं आत्मा भी एक भौतिक शरीर छोड़ करके एक प्रकाश के शरीर में प्रवेश करती हूँ और अव्यक्त वतन में जाती हूँ। ब्रह्मा बाबा फरिश्ते शरीर में, मैं भी फरिश्ते शरीर में बैठी हूँ। तो इसी तरह अव्यक्त वतन 5 मिनट, फिर 5 मिनट के बाद फिर 5 मिनट के लिए परमधाम में जाओ। हम क्या करते हैं, मैं आत्मा हूँ, शांत स्वरूप शक्ति, अब जा रही, चांद सूरज तारे धड़ाधड़ निकल जाते हैं और इसीलिए ज्यादा टिकते नहीं, फिर वापस आते हैं। इसलिए आत्माभिमानी बनो। ಅಣ್ಣವ್ರು ಹೇಳ್ತಿದ್ದಾರೆ, ನೀವು ತಿಳ್ಕೊಳ್ಳಿ, 15 ನಿಮಿಷ ಯೋಗ ಮಾಡಬೇಕು ಅಂದ್ಕೊಳ್ಳಿ. ಹಾಗೇನು ಮಾಡಬೇಕು, ಮೊಟ್ಟ ಮೊದಲಿಗೆ 5 ನಿಮಿಷ ಏನು ಮಾಡಬೇಕು, ನೀವು ಆತ್ಮ, ನಾನು ಎಲ್ಲಿಂದ ಬಂದೆ, ಜ್ಯೋತಿಯಾಗಿ ಇಲ್ಲಿಗೆ ಬಂದೆ, ಈ ರೀತಿ ಆತ್ಮ ಅನ್ನುವಂಥ ಅನುಭವ ಮಾಡಿ. ಮತ್ತೆ ಇನ್ನೊಂದು 5 ನಿಮಿಷ ಏನು ಮಾಡಬೇಕು, ನಾನು ಫರಿಷ್ಠ ಆಗಿದ್ದೀನಿ, ಬೆಳಕಿನ ಶರೀರ ಆಗಿದ್ದೀನಿ, ಈ ರೀತಿ ಈ ಒಂದು ಅನುಭವ ಮಾಡಿ. ನೆಕ್ಸ್ಟ್ ಇನ್ನೊಂದು 5 ನಿಮಿಷ ಏನು ಮಾಡಬೇಕು, ಪರಂಧಾಮಕ್ಕೆ ಹೋಗಬೇಕು, ನಾನು ಜ್ಯೋತಿಯಾಗಿ ಪರಂಧಾಮಕ್ಕೆ ಹೋಗಬೇಕು, ಅಲ್ಲಿ ಬಾಬಾನ ಅನುಭವ ಮಾಡಬೇಕು, ಅಲ್ಲಿಂದ ಬರಬೇಕು. ಈ ರೀತಿ ಅನುಭವ ಮಾಡಿದಾಗ ಅನುಭವ ಆಗುತ್ತೆ. बाप कहते हैं, मैं तुम्हारा साजन हूँ, तुम मेरी सभी सजनियाँ हो, मैं तुमको लेने के लिए आया हूँ। जैसे कोई साजन आता है सजनी को लेने के लिए, कब लेके जाता है, जब सजनी छोटी हो। अब सजनी 70-80 किलो है और साजन छोटा सा है, कैसे लेके जाएगा उठाकर? ಅಣ್ಣ ಹೇಳ್ತಾರೆ, ಬಾಬಾ ಏನಾಗಿ ಬಂದಿದ್ದಾರೆ, ಪ್ರಿಯತಮ ಆಗಿ ಬಂದಿದ್ದಾರೆ, ನಾವೆಲ್ಲ ಆತ್ಮ ಪ್ರಿಯತಮೆಯರು ಅಂತಾನೆ ಹೇಳ್ತಿದ್ದಾರೆ ಅಣ್ಣವರು. ಈಗ ಮದುವೆ ಆದರೆ ವರ ಏನು ಮಾಡ್ತಾನೆ, ಪತ್ನಿಯನ್ನ ಎತ್ಕೊಂಡು ಹೋಗ್ತಾರೆ ಅಂತ ಕೆಲವು ಪದ್ಧತಿಗಳು. ಒಂದು ಪತ್ನಿ 60 ಕಿಲೋ 80 ಕಿಲೋ ಇದ್ರೆ ಹೇಗೆ ಎತ್ಕೊಂಡು ಹೋಗ್ತಾನೆ ಅಂದರೆ, ನಿಮ್ಮ ಆತ್ಮಾಭಿಮಾನಿ ಸ್ಥಿತಿ ಇಲ್ಲದೆ ದೇಹಾಭಿಮಾನದ ಒಂದು ಭಾರ ಇದ್ರೆ ಹೇಗೆ? इसी तरह बाबा निराकार है और हम 60-70 किलो देहभान वाले, अब कैसे उठा कर लेके जाएगा? इसीलिए कहता तुम आत्मा समझो, मैं तुम्हें पलकों पर बिठा करके लेके जाऊंगा। ಅದರಿಂದ ಹೇಳ್ತಾರೆ, ಈಗ ಬಾಬಾ ಏನಾಗಿದ್ದಾರೆ, ನಿರಾಕಾರ ಆಗಿದ್ದಾರೆ. ತಾವು ದೇಹಾಭಿಮಾನದ ಒಂದು 80 ಕಿಲೋದು ದೇಹಾಭಿಮಾನ ಹೊತ್ಕೊಂಡಿದ್ರೆ ಬಾಬಾ ಹೇಗೆ ಹೊತ್ಕೊಂಡು ಹೋಗ್ತಾರೆ ನಿಮ್ಮನ್ನ, ವಧುಗಳನ್ನ? ಆದ್ರಿಂದ ಫಸ್ಟ್ ನೀವು ಆತ್ಮಗಳಾಗಿ ಲೈಟ್ ಆಗಿ ಎಷ್ಟು ಹಗುರ ಆಗ್ತೀರೋ ಆಗ ಬಾಬಾ ನಿಮ್ಮನ್ನ ಎತ್ಕೊಂಡು ಹೋಗ್ತಾರೆ, ತಮ್ಮ ಕಣ್ಣು ರೆಪ್ಪೆಗಳ ಮೇಲೆ ತಮ್ಮನ್ನು ಕೂರಿಸ್ಕೊಂಡು ಹೋಗ್ತಾರೆ. बाबा कहता है, मैं साजन तुमको मिलने के लिए आता हूँ, लेकिन तुम चमड़ी वाला जब ड्रेस पहन के लाते, मुझे उसकी बदबू आती है, मैं भाग जाता हूँ, मैं तुम्हारे पास भी नहीं आता हूँ। ಬಾಬಾ ನಿರಾಕಾರ ಆಗಿದ್ದಾರೆ,
ಆದ್ರೆ ನಿಮ್ಮ ಬಳಿ ಬಂದಾಗ ನೀವೇನ್ ಮಾಡ್ತೀರಾ? ದೇಹಾಭಿಮಾನ ಅಂದ್ರೆ ಈ ಚರ್ಮದ ಹೊದಿಕೆಯನ್ನ ಹೊತ್ಕೊಂಡಿದ್ದೀರ, ಇದರ ಆಕರ್ಷಣೆಯಲ್ಲಿದ್ದೀರಾ. ಅಂದ್ಮೇಲೆ ಬಾಬಾ ಆ ಒಂದು ಚರ್ಮದ ವಾಸನೆಗೆ ಬಾಬಾ ಈಗ ಹತ್ರ ಬರ್ತಾರೆ. ನೀವು ಬೆಳಕಾದ್ರೆ ಆತ್ಮ ಆದ್ರೆ ಮಾತ್ರ ಹತ್ರ ಬರ್ತಾರೆ, ಇಲ್ಲಾಂದ್ರೆ ದೂರ ಹೋಗ್ತಾರೆ. इसीलिए बाबा कहते हैं मैंने तुमको ड्रेस भी दिया है फरिश्ता का चमकीला, वो छोड़ करके चमड़ी वाला पहन लेते हैं, इसीलिए मुझे बदबू आते हैं, मैं वहां से भाग। इसीलिए परमात्मा को याद करना कठिन होता है। ಅದರಿಂದ ಬಾಬಾ ನಮ್ಗೆ ಹೊಳೆಯುವ ಒಂದು ಬೆಳಕಿನ ಶರೀರ ಕೊಟ್ಟಿದ್ದಾರೆ, ಸೂಕ್ಷ್ಮ ಶರೀರ, ಪರಿಷ್ಠ ಶರೀರ. ಅದನ್ನ ಹಾಕೊಳ್ಳಿ ಮಕ್ಕಳೇ ಅಂತ. ಆದ್ರೆ ನೀವು ಅದನ್ನ ಬಿಟ್ಟು ಮತ್ತೆ ಈ ಚರ್ಮದ ಹೊದಿಕೆಯನ್ನ ಹೊತ್ಕೊಳ್ತೀರ, ಡ್ರೆಸ್ ಅನ್ನ ಹಾಕೊಳ್ತೀರ. ಇದರಿಂದ ವಾಸನೆ, ದುರ್ವಾಸನೆಯಿಂದ ಬಾಬಾ ದೂರ ಆಗ್ತಾರೆ. ಯಾವಾಗ ಪರಿಷ್ಠಗಳಾಗ್ತೀರೋ ಬಾಬಾ ಹತ್ರ ಬರ್ತಾರೆ. इसीलिए जैसे अभी हम लोगों ने दीपक जलाया था, तो दीपक क्यों जला था? क्योंकि उसके अंदर तेल डालना, और तेल डालना इतना ही नहीं, उसकी बाती तेल के अंदर डूबी थी, इसीलिए वो दीपक क्या हो रहा था? जल रहा था। ಅದರಿಂದ ಸ್ಥೂಲ ದೀಪವನ್ನ ಈಗ ನಾವು ಬೆಳಗಿಸಿದ್ವಲ್ಲ, ಇದರಲ್ಲಿ ಏನ್ ಮಾಡಿದ್ವಿ? ಎಣ್ಣೆಯನ್ನ ಹಾಕಿದ್ವಿ, ಬತ್ತಿಯನ್ನ ನೆನೆಸಿದ್ವಿ, ಅದಕ್ಕೆ ಹಚ್ಚಿದ ತಕ್ಷಣ ಅದು ಹತ್ಕೊಳ್ಳುತ್ತೆ, ಸ್ಥೂಲ ದೀಪ. इसी तरह आज हमारा दीपक यहाँ है, तो हमारी बाती कहाँ डूबनी चाहिए? परम धाम एक बहुत बड़ा कटोरा है, हमारी दीपक की बाती कटोरे में परम धाम में बाबा के साथ डूबनी चाहिए। और जब बाती वहां है तब यहाँ दीपक जल जाए, तब आत्माभिमानी बनेगी। ಅಣ್ಣವ್ರು ಏನ್ ಹೇಳ್ತಿದ್ದಾರೆ? ನಮ್ಮ ಆತ್ಮರೂಪಿ ಒಂದು ಜ್ಯೋತಿ ಏನಿದೆ, ಇದರ ಬತ್ತಿ ಎಲ್ಲಿ ಹಚ್ಬೇಕು ನಾವು? ಪರಂಧಾಮದಲ್ಲಿ ಬಾಬನ ಜೊತೆ ಹಚ್ಚಿದಾಗ ಅಲ್ಲಿಂದ ಇಲ್ಲಿ ಆತ್ಮ ಜ್ಯೋತಿ ಬೆಳಗುತ್ತೆ. माया क्या करते हैं? आप तो अपने बाती को डुबाते हैं तेल में, परमधाम में लगाते हैं, माया धीरे से उठा करके बाजू में रख देते। ಮಾಯ ಏನ್ ಮಾಡುತ್ತೆ? ನೀವೆಷ್ಟು ಪರಂಧಾಮದಲ್ಲಿ ನಿಮ್ಮ ಆತ್ಮ ಬತ್ತಿಯನ್ನ ಅಲ್ಲಿ ಜೋಡಿಸ್ತೀರಾ, ಆದ್ರೆ ನಿಧಾನವಾಗಿ ಎತ್ಕೊಂಡು ಪಕ್ಕದಲ್ಲಿ ಇಟ್ಕೊಡುತ್ತೆ, ಮೋಸ ಮಾಡ್ಬಿಡುತ್ತೆ. माया क्या करते हैं? वो दीपक की बाती को, बुद्धि को किसी व्यक्ति के साथ ज्वाइन करती है, किसी वस्तु के साथ ज्वाइन करते हैं, इसीलिए दीपक बुझ जाता है। इसीलिए मेरा बार बार बुद्धि एक परम धाम के कटोरे में रहनी चाहिए और कहीं भी बुद्धि नहीं जानी चाहिए, तब हमारी आत्माभिमानी स्थिति बनेगी। ಅದರಿಂದ ಈ ಒಂದು ಆತ್ಮ ಏನ್ ಮಾಡ್ಬಿಡುತ್ತೆ? ತಕ್ಷಣ ಇನ್ನೊಬ್ಬರಲ್ಲಿ ಜೋಡಿಸ್ಬಿಡುತ್ತೆ. ಅದರಿಂದ ಅಣ್ಣವ್ರು ಹೇಳ್ತಾರೆ, ಸದಾ ನಮ್ಮ ಒಂದು ಆತ್ಮರೂಪಿಯ ಬತ್ತಿ ಆ ಒಂದು ಪರನಾಮದ ಕಟೋರದಲ್ಲೇ ಇಟ್ಟಿರಬೇಕು, ಆಗ ಮಾತ್ರ ಸದಾ ಬೆಳಗ್ತಾ ಇರುತ್ತೆ. वास्तव में आत्माभिमानी की महिमा अपरंपार है। ಆತ್ಮಾಭಿಮಾನಿ ಸ್ಥಿತಿ ಏನಿದೆ ಅದು ಮಹಿಮೆ ಬಹಳ ಅಪರಂಪಾರ ಆಗಿದೆ. आत्माभिमानी स्थिति मायाजीत बनने का ब्रह्मास्त्र है। ಮಾಯಾಜೀತರಾಗ್ಲಿಕ್ಕೆ ಈ ಒಂದು ಆತ್ಮಾಭಿಮಾನಿ ಸ್ಥಿತಿ ಬ್ರಹ್ಮಾಸ್ತ್ರ ಆಗಿದೆ ಅಂತ ಹೇಳ್ತಾರೆ. अगर आपको कोई भी माया आते, कोई भी प्रॉब्लम आता है, बाकी सारी बातें छोड़ करके आत्माभिमानी बनने की कोशिश करो, सारी समस्या का समाधान हो जाएगा। ಯಾವುದೇ ಒಂದು ಸಮಸ್ಯೆ ಬರಲಿ, ಪರಿಸ್ಥಿತಿ ಬರಲಿ, ನೀವು ಆತ್ಮಾಭಿಮಾನಿಗಳಾಗಿದ್ದಾಗ ಆ ಒಂದು ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಪರಿಹಾರ ಆಗ್ಬಿಡುತ್ತೆ. और याद रखना, अंतिम समय के पेपर में पास होने के लिए आत्माभिमानी स्थिति ही काम आएगी। ಅದರಿಂದ ನೆನಪಿಟ್ಕೊಳ್ಳಿ, ನಾವು ಅಂತಿಮ ಸಮಯದಲ್ಲಿ ನಾವು ಆತ್ಮಾಭಿಮಾನಿಗಳಾಗಿದ್ದರೆ ಮಾತ್ರ ಈ ಒಂದು ಪ್ರಕೃತಿಯ ಮೇಲೆ, ಎಲ್ಲದರ ಮೇಲೆ ಗೆಲುವನ್ನ ಸಾಧಿಸಲಿಕ್ಕೆ ಸಾಧ್ಯ. अंत में विभिन्न प्रकार के पेपर्स आएंगे। ಅಂತಿಮದಲ್ಲಿ ವಿಭಿನ್ನ ಪ್ರಕಾರದ ಪೇಪರ್ಸ್ ಬರುತ್ತೆ. क्या क्या पेपर आएंगे? प्रकृति के पेपर आएंगे, ಪ್ರಕೃತಿಯ ಪೇಪರ್ ಬರುತ್ತೆ, इविल सोल्स के पेपर आएंगे, ಈವಿಲ್ ಸೋಲ್ಸ್, ಭೂತಗಳು, ಇವುಗಳ ಒಂದು ಪೇಪರ್ಸ್ ಬರುತ್ತೆ, संबंधों के पेपर आएंगे, ಸಂಬಂಧಗಳ ಒಂದು ಪೇಪರ್ ಬರುತ್ತೆ, खान पान के पेपर आएंगे, ಕುಡಿಯುವುದು, ತಿನ್ನುವುದು, ಇದರ ಒಂದು ಶುದ್ಧೀಕರಣ, ಇದು ಒಂದು ಪೇಪರ್ ಬರುತ್ತೆ. तमाम पेपरों में पास होने के लिए आत्मा का भान चाहिए। ಅದರಿಂದ ಈ ಎಲ್ಲಾ ಪೇಪರ್ಗಳಲ್ಲಿ ತಾವು ಗೆಲುವನ್ನ ಸಾಧಿಸಬೇಕು ಅಂದ್ರೆ ಆತ್ಮಾಭಿಮಾನಿ ಸ್ಥಿತಿ ಇರಬೇಕು. इतना ही नहीं, जो आदि में हुआ, यज्ञ में शुरुआत में क्या हुआ? हिंदू मुस्लिम के झगड़े, कितने मार काट, और उसी समय वो दृश्य देखने के लिए आत्मा का भान चाहिए।
ಆದಿಯಲ್ಲೂ ಸಹ ಏನಾಯ್ತು, ಪಾಕಿಸ್ತಾನ ಎಲ್ಲ ವಿಭಜನೆ ಆಗುವಾಗ ಹಿಂದೂ ಮುಸ್ಲಿಂನ ಗಲಾಟೆ ಆಯ್ತಲ್ವ, ಎಷ್ಟೊಂದು ರಕ್ತಪಾತ ಆಗುತ್ತೆ. ಅದೇ ರೀತಿ ಈಗಲೂ ಸಹ ಅಂತಿಮದಲ್ಲಿ ಆ ದೃಶ್ಯಗಳನ್ನ ನೋಡ್ಬೇಕಾಗುತ್ತೆ, ರಕ್ತಪಾತದ ಒಂದು ಸಂದರ್ಭಗಳನ್ನ, ಪರಿಸ್ಥಿತಿ. क्योंकि आप गली से जा रहे हैं, अगर आप आत्माभिमानी हैं, आपका शरीर लोगों को नजर नहीं आएगा, आप वहां होते हुए आप दिखाई नहीं पड़ेंगे लोगों को. ಅದರಿಂದ ನೀವು ಆ ಒಂದು ಸಮಯದಲ್ಲಿ ಅಂತಿಮದಲ್ಲಿ ಬಲೆ ಒಂದು ವೇಳೆ ಬೀದಿಯಲ್ಲಿ ಹೋಗ್ತಾ ಇದ್ರಿ, ಅಲ್ಲಿ ಗಲಾಟೆ ನಡೀತಾ ಇರುತ್ತೆ, ಆದ್ರೆ ನೀವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ನಡೀತಿದ್ದಾಗ ನೀವು ಅವರಿಗೆ ಕಾಣಿಸಲ್ಲ ಅಂತ ಹೇಳ್ತಾರೆ. जैसे सामने से गाड़ी आ रही, गाड़ी की लाइट पावरफुल है, तो हम समझ नहीं सकते कि ट्रक है या बस है या कार है, क्या हम अंदाज लगाते रहते हैं, लेकिन होता कुछ और ही. ಅದರಿಂದ ನಾವು ಒಂದ್ ವೇಳೆ ಹೇಳ್ತಾರಣ್ಣ, ಉದಾಹರಣೆಗೆ ಎದುರುಗಡೆ ಯಾವುದೋ ಒಂದು ವೆಹಿಕಲ್ ಬರ್ತಾ ಇರುತ್ತೆ, ಲೈಟ್ ಕಾಣಿಸ್ತಿರುತ್ತೆ ಅಷ್ಟೇ ನಮ್ಗೆ, ಅದು ಲಾರಿನ ಅಥವಾ ಬಸ್ ಅಥವಾ ಏನು ಕಾಣಲ್ಲ ಬೆಳಕಿದ್ದಾಗ, ಅದು ಬಂದ್ಬಿಡತ್ತೆ, ಆ ರೀತಿ ಆಗ್ಬಿಡುತ್ತೆ. इसी तरह अगर हम आत्माभिमानी स्थिति में चलेंगे, किसी को भी हमारा बॉडी नजर नहीं आएगी. ಅದರಿಂದ ಇದೇ ರೀತಿ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇದ್ದಾಗ ನಾವು ಬೆಳಕಾಗ್ತೀವಿ, ಅಲ್ಲಿ ಅವರಿಗೆ ನಾವು ಕಣ್ಣಿಗೆ ಕಾಣಿಸಲ್ಲ, ಬೆಳಕು ಕಾಣಿಸ್ತೀವಿ. इतना ही नहीं, कोई अगर क्रोध करके मारने के लिए भी आएगा, आपकी आत्माभिमानी स्थिति से उसको भी परिवर्तन हो जाएगा. ಅಷ್ಟೇ ಅಲ್ಲ, ಆ ಒಂದು ಅಂತಿಮ ಸಮಯದಲ್ಲಿ ಬಲೆ ಅವರು ಕ್ರೋಧ ಮಾಡ್ಕೊಂಡು ನಮ್ಮ ಮೇಲೆ ಮಚ್ಚು ಅಥವಾ ಏನಾದ್ರು ಎತ್ಕೊಂಡು ಬರ್ಬೋದು ಹೊಡಿಲಿಕ್ಕೆ, ಆದ್ರೆ ಅವರ ಸ್ಥಿತಿನೇ ಬದಲಾವಣೆ ಆಗುತ್ತೆ ಯಾವಾಗ ನಾವು ಆತ್ಮಾಭಿಮಾನಿ ಸ್ಥಿತಿಯಾಗಿದ್ದಾಗ. इसलिए ये आत्माभिमानी स्थिति की हमें नेचुरल नेचर बनानी है, और जो ये आत्माभिमानी स्थिति का अभ्यास करता है वो एवरेडी बन जाता है, वो कर्मातीत बन सकता है, कर्म करते हुए भी मान अपमान निंदा स्तुति से भी परे. ಅದರಿಂದ ಈ ಒಂದು ಆತ್ಮಾಭಿಮಾನಿ ಸ್ಥಿತಿಯನ್ನ ಬಹಳ ಸ್ವಾಭಾವಿಕವಾಗಿ ಮಾಡ್ಕೋಬೇಕು, ನಮ್ಮ ನೇಚರ್ ಆಗಿ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಯಾವುದೇ ಸಂದರ್ಭದಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ, ಮತ್ತೆ ಕರ್ಮಾತೀತ ಸ್ಥಿತಿಯನ್ನ ಹೊಂದ್ತೀವಿ, ಅಂದ್ರೆ ಕರ್ಮವನ್ನ ಸಾಕ್ಷಿ ಸ್ಥಿತಿಯಲ್ಲಿ ಮಾಡ್ತಾ ಇರ್ತೀವಿ. जब ब्रह्मा बाबा को कोई यज्ञ सोचते कि ये सब हमारी पत्नियों को ब्रह्मचर्य का पालन कराते हैं, अगर इसके संस्थापक को ही मारो तो क्या हो जाएगा सारा खेली. तो एक व्यक्ति आया और आकर के तो उसको लाइट दिखाई पड़ा, सोचे लाइट को कैसे मैं मारूं. गुरु नानक का साक्षात्कार हुआ, क्योंकि बाबा ने अभ्यास किया आत्मा की लाइट का. इसी तरह हमें क्या करना है, ये आत्मा का अभ्यास करना है. अंतिम समय हमें अनेक प्रकार की घटनाओं से बच सकते हैं. ಬ್ರಹ್ಮ ಬಾಬಾರವರ ಕಾಲದಲ್ಲಿ ಬ್ರಹ್ಮ ಬಾಬಾರವರು ಈ ಸಂಸ್ಥೆ ಸ್ಥಾಪನೆ ಮಾಡಿರೋದಕ್ಕೆ ಅನೇಕ ಪತಿ ಪತ್ನಿಯರಲ್ಲಿ ಏನಾಗಿತ್ತು, ನಮ್ಮ ಪತ್ನಿಯರನ್ನೆಲ್ಲ ಇವರು ಸರೆಂಡರ್ ಮಾಡ್ಕೊಂಡು, ಅಂದ್ರೆ ಈ ಒಂದು ಸಂಸ್ಥೆಗೆ ಬಂದ್ರಲ್ವ, ಆ ಅಣ್ಣಂದ್ರೆ ಏನು ಮಾಡಿದ್ರು, ಬ್ರಹ್ಮ ಬಾಬಾರವ್ರ ಮೇಲೆ ಕೋಪ ಮಾಡಿಕೊಂಡು ಒಂದು ಅಣ್ಣ ಹೊಡಿಲಿಕ್ಕೆ ಮಚ್ಚ ತಗೊಂಡು, ಆದರೆ ಬ್ರಹ್ಮ ಬಾಬಾರವರಿಗೆ ಬೆಳಕಿನ ರೀತಿ ಕಂಡು ಮಚ್ಚು ಕೆಳಗೆ ಬೀಳಿಸ್ಬಿಟ್ರು ಅವರು. ಯಾಕೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿಸಿದ್ರು ಬಾಬಾರವರು, ಬ್ರಹ್ಮ ಬಾಬಾರವ್ರಿಗೆ ಸದಾ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು, ಬೆಳಕಿನ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು, ಅದಕ್ಕೆ ಅವರಿಗೆ ಹೊಡಿಲಿಕ್ಕೆ ಆಗಲಿಲ್ಲ. लेकिन ये आत्म अभिमानी की महिमा केवल मैंने सुनाई, कितनी बड़ी महिमा है. इसीलिए इस स्थिति को बनाना है, इससे हमारा योग लगेगा, धारणाएं होगी, वैराग आएगा. सारी बातों की धारणा का आधार है आत्म अभिमानी बनना. ಆತ್ಮಾಭಿಮಾನಿ ಅನ್ನೋದು ಇಷ್ಟೊಂದು ಮಹಿಮೆ ಉಳ್ಳದಾಗಿದೆ. ಎಷ್ಟು ಆತ್ಮಾಭಿಮಾನಿಗಳಾಗ್ತಿರೋ ಅಷ್ಟು ತಾವು ಈ ಒಂದು ವೈರಾಗ್ಯ ತಪಸ್ಸು, ಅಷ್ಟು ವೈರಾಗಿಗಳಾಗ್ತೀರಾ, ಅಷ್ಟು ಶಕ್ತಿ ಅನ್ನೋದು ಬರುತ್ತೆ. हमारे दो लक्ष्य है, एक संगम का लक्ष्य, दूसरा सतयुग का लक्ष्य. ನಮ್ದು ಎರಡು ಲಕ್ಷ್ಯ ಇದೆ, ಒಂದು ಸಂಗಮ ಯುಗದ ಲಕ್ಷ್ಯ, ಇನ್ನೊಂದು ಸತ್ಯಯುಗದ ಲಕ್ಷ್ಯ. संगम का लक्ष्य अशरीरी बनना, आत्माभिमानी बनना, निराकारी बनना, विधेयी बनना, ये संगम का लक्ष्य. सत्युग का लक्ष्य देवी देवता बनना, लक्ष्मी में नारायण समान बनना. ಸಂಗಮ ಯುಗದ ಒಂದು ಲಕ್ಷ್ಯ ಆಗಿದೆ, ಗುರಿ ಆಗಿದೆ. ನಾವು
ವಿದೇಹಿಗಳಾಗೋದು, ಆತ್ಮಾಭಿಮಾನಿಗಳಾಗುವಂಥದ್ದು. ಹಾಗೆ ಸತ್ಯಯುಗದ ಲಕ್ಷ್ಯ ದೇವಿ ದೇವತೆಗಳಾಗೋದು, ಲಕ್ಷ್ಮೀನಾರಾಯಣರಾಗುವಂಥದ್ದು. जो याद रखना, जो संगम के लक्ष्य तक पहुंचता है, अशरीरी बनता है, विधेय बनता है, निराकारी बनता है, सत्युग का लक्ष्य उसकी परछाई वो तो मिल ही जाएगा, उसके लिए कोई पुरुषार्थ नहीं है. ಅದರಿಂದ ಯಾರ ಸಂಗಮ ಯುಗದಲ್ಲಿ ಈ ಒಂದು ಅಶರೀರಿಗಳಾಗುವಂಥದ್ದು, ವಿದೇಹಿಗಳಾಗುವುದು, ಆತ್ಮಾಭಿಮಾನಿ ಆಗೋದು, ಇವೆಲ್ಲ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆ ಆ ಒಂದು ಸತ್ಯಯುಗದ ಪದವಿಗಳು ಅದರ ಒಂದು ಛಾಯೆ ನೆರಳಿನಂತೆ ಅದಷ್ಟಕ್ಕೆ ತನ್ನಷ್ಟಕ್ಕೆ ತಾನೇ ಸಿಕ್ಬಿಡುತ್ತೆ. नहीं तो कई क्या करते हैं, आत्माभिमानी बने नहीं, अब संगम में कितना बाकी है, कृष्ण जन्म कब लेगा, दादी कहाँ जन्म लिया होगा, ब्रह्मा बाबा कहाँ जन्म, ये सब वेस्ट ऑफ थिंकिंग है. ಕೆಲವರು ಹೇಳ್ತಾರಂತೆ ಆತ್ಮಾಭಿಮಾನಿಗಳು ಹಾಗೇ ಇರೋದಿಲ್ಲ, ಆದರೆ ಅವ್ರಿಗೆ ಯಾವ ಚಿಂತೆ, ಕೃಷ್ಣ ಯಾವಾಗ ಬರುತ್ತೆ, ಸತ್ಯಯುಗ ಯಾವಾಗ ಬರುತ್ತೆ, ಮತ್ತೆ ದಾದಿಯವರು ಎಲ್ಲಿ ಜನ್ಮ ತೆಗೆದುಕೊಂಡ್ರು, ಇದೆಲ್ಲ ಏನಾಗಿದೆ, ವೇಸ್ಟ್ ಆಫ್ ಟಾಕ್. ಇದು ಸಮಯ ವ್ಯರ್ಥ ಮಾಡೋದಾಗಿದೆ. ಇಷ್ಟು ಆತ್ಮಾಭಿಮಾನಿಗಳಾಗಿ कॉलेज का बच्चा किताब लेकर के बैठा है, कहता बस एक पढ़ाई पूरी करूंगा, फिर उसके बाद क्या करूंगा, नौकरी करूंगा, फिर एक गाड़ी भी लूंगा, विदेश घूमने के लिए भी जाऊंगा, शादी भी करूंगा, सोच रहा है और पढ़ाई में फेल हो गया, सारे उसके प्लान कैंसल. इसी तरह आज हम योग नहीं लगा रहे, आत्माभिमानी नहीं बने, और सत्युग कब आएगा, ये कब आएगा, फलाना कब, ये सारा वेस्ट है. इसलिए आत्माभिमानी बनो, सब कुछ ठीक हो जाएगा. ಉದಾಹರಣೆ ಕೊಡ್ತಿದ್ದಾರೆ ಅಣ್ಣವರು. ಈಗ ವಿದ್ಯಾರ್ಥಿ ಇರ್ತಾನೆ, ಅವನು ನಾನು ಇವಾಗ ಓದ್ತೀನಿ, ಮುಂದೆ ಈ ರೀತಿ ಪದವಿ ಪಡ್ಕೊಳ್ತೀನಿ, ಈ ರೀತಿ ಆಗ್ತೀನಿ, ಹಾಗೆ ಕನಸೇ ಕಾಣ್ತಾ ಇರ್ತಾನೆ, ವಿದೇಶಕ್ಕೆ ಹೋಗ್ತೀನಿ ಅಂತ. ಆದರೆ ಪರೀಕ್ಷೆ ಬರೆಯೋದೇನಿದೆ, ಪರೀಕ್ಷೆ ಓದಬೇಕು, ಅದು ಬಿಟ್ಟು ಇದೆಲ್ಲ ಯೋಚನೆ ಮಾಡಿದ್ರೆ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತಾನೆ. ಅದೇ ರೀತಿ ನಾವು ಆತ್ಮಾಭಿಮಾನಿಗಳು ಆಗೇ ಇಲ್ಲ, ಯೋಗ ಮಾಡೇ ಇಲ್ಲ, ಆದರೆ ನಾವು ಏನು ಯೋಚನೆ ಮಾಡ್ತಿದ್ದೀವಿ, ಸತ್ಯಯುಗ ಯಾವಾಗ ಬರುತ್ತೆ, ದಾದಿ ಎಲ್ಲಿ ಹುಟ್ಟಿದ್ರು, ಅವರೇನಾದ್ರು ಇವರೇನಾದ್ರು, ಇದರಿಂದ ಏನೂ ಇಲ್ಲ, ವ್ಯರ್ಥ ಸಮಯ ಸಮಯ ಎಲ್ಲ ವ್ಯರ್ಥ. इसलिए आत्माभिमानी बनो, सब कुछ हमारा ये फाउंडेशन है, इसको पक्का करना है. इसलिए अब हम और कोई भी बातों में नहीं जाना, केवल ये आत्मा का पाठ पक्का करना है. चलते फिरते इसलिए बाबा बीच बीच में ड्रिल करो, ये करो, ये सब क्यों बोलते हैं, क्योंकि ये आत्माभिमानी स्थिति यही हमारे, इसलिए कहते हैं ना पुरुषार्थ. पुरुष मतलब आत्मा, रथ मतलब शरीर. कई कहते हैं आजकल मेरा पुरुषार्थ ढीला है, मतलब मैं देह बान में हूं, आत्मिक बान में नहीं हूं. इसलिए आत्माभिमानी बनना, यही पुरुषार्थ तीव्र करना, यही हमारा सही पुरुषार्थ है. ಅದರಿಂದ ಈ ಸಂಗಮಯುಗದಲ್ಲಿ ಆತ್ಮಾಭಿಮಾನಿಗಳಾಗುವುದೇ ಮುಖ್ಯ. ನಾವು ಫಸ್ಟು ಆತ್ಮದ ಸ್ಥಿತಿಯಲ್ಲಿರಬೇಕು, ಇದೇ ಮುಖ್ಯವಾದ ಫೌಂಡೇಶನ್ ಆಗಿದೆ. ಮಿಕ್ಕಿದೆಲ್ಲ ಏನಿದೆ ವ್ಯರ್ಥ ಯೋಚನೆ ಮಾಡುವಂಥದ್ದು. ಅದಕ್ಕೋಸ್ಕರ ಅಣ್ಣವರು ಆತ್ಮಾಭಿಮಾನಿ ಸ್ಥಿತಿಯನ್ನು ಪ್ರಾಕ್ಟೀಸ್ ಮಾಡಿ. ये बीच के जो लेसन है, सीढ़ी का लेसन, 84 जन्म का लेसन, ये योग लगाने का लेसन, ये सब आत्माभिमानी बनने के लिए. जो पहला लेसन स्वांत में हमें बनना क्या है, आत्मा ही बनना है. इसीलिए बाबा कहते हैं आत्माभिमानी बनो. बस इस लेसन के ऊपर ध्यान दो, सेवा पीछे पड़ेगी आपकी, धारणा भी अपने आप हो जाएगी, योग भी अपने आप लग जाएगा, सब कुछ ठीक हो जाएगा. केवल आत्माभिमानी बनो. ಅದರಿಂದ ಸ್ವದರ್ಶನ ಚಕ್ರ ಏನು ತಿರುಗಿಸ್ತೀವಿ, 84 ಜನ್ಮಗಳ ಚಕ್ರ, ಇದೆಲ್ಲ ಬಾಬಾ ಏನು ಹೇಳ್ತಾರೆ, ಅಶರೀರಿಗಳಾಗಿ ಇದೆಲ್ಲ ಯಾವುದ್ರ ಬಗ್ಗೆ ಪಕ್ಕ ಮಾಡಿಸ್ತಾರೆ ಬಾಬಾ, ಆತ್ಮಗಳಾಗಿ. ಆತ್ಮದ ಲೆಸನ್ ಫಸ್ಟ್ ಲೆಸನ್. ನೀವು ಆತ್ಮಗಳಾದರೆ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬಂದರೆ ಎಲ್ಲವೂ ಸಹ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ. ಇದೇ ಒಂದು ಫೌಂಡೇಶನ್ ಮುಖ್ಯ ಅಂತಾರೆ. तो हम आत्माभिमानी कैसे बने, उसके लिए कुछ युक्ति आप लोगों को सुनाता हूँ. ಕೆಲವು ಯುಕ್ತಿಗಳನ್ನ ಬಾಬಾ ಹೇಳ್ತಾರೆ, ಹೇಗೆ ಆತ್ಮಾಭಿಮಾನಿಗಳಾಗುವಂಥದ್ದು. ये आपको केवल अभी तक हमने महत्व के ऊपर चर्चा की थी, कितना आत्माभिमानी स्थिति का महत्व है. मैंने तो अपने हाथ में ही लिखा है, यहाँ लिख करके रखा हुआ, मैं आत्मा हूँ. इसमें लिख करके जिस दिन मैं पाठशाला में गया,
मुरली चली थी, बच्चे तुम आत्मा हो, आत्मा हो, पूरी मुरली। मैं समझ लिया कि इस ब्रह्मा कुमारी का मूल लेसन है आत्मा का, और इसी के ऊपर मेहनत की और यहाँ से आज बाबा ने कहाँ पहुंचा है। मेरी कहानी जब लास्ट में सुनाऊंगा कैसे कैसे ज्ञान में आए, लेकिन आज इस आत्म अभिमानी स्थिति से विचार सागर मंथन करना, आज खूंखार कैदियों के सामने जाकर के, कैदी मतलब कैसे डरावने होते हैं, उसके सामने जाकर के भाषण करना, ये ताकत आई आत्म अभिमानी स्थिति से। ಅದರಿಂದ ನಾನು ಆತ್ಮ ಅನ್ನುವಂಥದ್ದೇ ಮುಖ್ಯವಾದ ಪಾಠ. ಈ ಆತ್ಮವನ್ನ ಮೂಲ ಪಾಠ ಇದು ಪಕ್ಕ ಮಾಡ್ಕೊಳ್ಳಿ ಅಂತಾರೆ ಅಣ್ಣವರು. ಅದಕ್ಕೋಸ್ಕರ ಅಣ್ಣವರು ಎಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಕೈ ಮೇಲೆ ನಾನು ಆತ್ಮ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಬ್ರಹ್ಮಕುಮಾರಸಿಯಲ್ಲಿ ಮೂಲ ಮಾತೇನು, ನಾನು ಆತ್ಮ ಆದರೆ ಎಲ್ಲವನ್ನ ಪಡ್ಕೊಂಡ್ಬಿಡ್ತೀನಿ. ಅದರಿಂದ ಈಗ ಮೊದಲನೇ ಯುಕ್ತಿ ನಾನು ಆತ್ಮ ಅನ್ನೋದು ಪಕ್ಕ ಪಾಠ ಮಾಡ್ಕೊಳ್ಳಿ. तो उसके लिए मैंने क्या क्या अनुभव वाली बातें मैं आपको बताऊंगा। आत्म अभिमानी बनने के लिए मैंने क्या किया। ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳನ್ನೇ ಈಗ ಅಣ್ಣವ್ರು ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಏನೇನು ಮಾಡಿದ್ರು, ಆತ್ಮಾಭಿಮಾನಿ ಆಗ್ಲಿಕ್ಕೆ ಏನೇನೆಲ್ಲ ಮಾಡಿದ್ರು, ತಮ್ಮ ಅನುಭವದ ಮಾತುಗಳನ್ನ तो सबसे पहली बात मैंने क्या किया, 7 दिन के जो गुण है, 7 गुण है आत्मा के, शांत स्वरूप, आनंद स्वरूप, शक्ति स्वरूप, प्रेम स्वरूप, पवित्र, इस 7 गुणों को मैंने 7 दिन में बांट दिया। सोमवार के दिन शांत स्वरूप में रहना है, मंगलवार के दिन आनंद में रहना है, बुधवार के दिन शक्ति स्वरूप में रहना है। मुझे कौन मिला है, सर्वशक्तिवान, मैं उसकी संतान हूँ, मैं भी मास्टर सर्वशक्तिवान हूँ। ऐसे ऐसे विचार करके सारा दिन शक्ति स्वरूप में रहना, आनंद में रहना, मैं भविष्य में क्या से क्या बनने के लिए जा रहा हूँ, ऐसी बातें करके आनंद में रहना। तो 7 गुणों को मैंने बढ़ाया, इससे मुझे आत्म अभिमानी बनना बहुत सरल हो गया। ಮತ್ತೆ ಎರಡನೇದಾಗಿ ಏನ್ ಮಾಡಿದ್ರು ಅಣ್ಣವರು, ಎಲ್ಲ ಸ್ವರೂಪಗಳನ್ನ 7 ದಿನಗಳು, 7 ಗುಣಗಳನ್ನ 7 ವಾರಗಳಲ್ಲಿ ಅದಕ್ಕೆ ಬದಲಾಯಿಸಿದ್ರು, ಪರಿವರ್ತನೆ ಮಾಡಿದ್ರು. ಯಾವ್ಯಾವುದು ನಮ್ದು 7 ಗುಣಗಳು? ಪವಿತ್ರತೆ, ಶಾಂತಿ, ಶಕ್ತಿ, ಸ್ನೇಹ, ಪ್ರೇಮ, ಮತ್ತೆ ಸುಖ, ಶಕ್ತಿ, ಇವುಗಳನ್ನ ಏನ್ ಮಾಡಿದ್ರು? ಸೋಮವಾರ ಏನ್ ಮಾಡಿದ್ರು ಅಣ್ಣವರು? ಶಕ್ತಿ ಸ್ವರೂಪ ಮತ್ತೆ ಆನಂದ ಸ್ವರೂಪ, ಹೀಗೆ 7 ದಿನಗಳಲ್ಲಿ ಅದನ್ನ ಹಂಚ್ಬಿಟ್ಟು ಏನ್ ಮಾಡಿದ್ರು ಅಣ್ಣವರು? ಅದನ್ನ ಅನುಭವ ಮಾಡಿದ್ರು, ಆ ಸ್ವರೂಪಗಳಲ್ಲಿ ಸ್ಥಿತ ಆದ್ರು. जिसको ही बाबा भी कभी कहते, बच्चे सतो प्रधान बनो, ये 7 गुणों में प्रधान बनो। ये 7 गुणों में से कोई भी एक गुण की कमी है, आपके अंदर देह भान जागृत होगा। ಅದರಿಂದ ಏನ್ ಹೇಳ್ತಾರೆ ಬಾಬಾರವರು ಸಹ ಏನ್ ಹೇಳ್ತಾರೆ, 7 ಗುಣಗಳಲ್ಲಿ ತಾವು ಪ್ರಧಾನರಾಗಿ, ಮುಖ್ಯವಾಗಿ ಏನಿದೆ 7 ಗುಣಗಳು, ಅದರಲ್ಲಿ ತಾವು ಪ್ರಧಾನರಾಗ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಶಕ್ತಿಗಳು, ಎಲ್ಲ ಗುಣಗಳು ಅದರಲ್ಲೇ ಬಂದ್ಬಿಡುತ್ತೆ. जब 18 जनवरी आती है, हम क्या करते हैं? साइलेंस में रहने की कोशिश करते हैं। एक साइलेंस को अगर हम बढ़ाते हैं थोड़ा दिन, तो उस समय हम अपने आप आत्म अभिमानी बन जाते हैं। ऐसा ही अगर हम रोज ये एक साइलेंस को, आनंद को, शक्तियों को बढ़ाएंगे, आत्म अभिमानी क्यों नहीं बनेंगे? ಅದರಿಂದ ಸತೋ ಪ್ರಧಾನರಾಗಬೇಕು ಅಂದ್ರೆ ಈ ಸ್ವರೂಪಗಳಲ್ಲಿ ಸ್ಥಿತರಾಗಬೇಕು. ಒಂದೊಂದು ಗುಣವನ್ನು, ಈಗ ಆನಂದ ಅಂತ ಹೇಳಿದ್ರೆ ಅವತ್ತಿನ ದಿವಸ ಎಲ್ಲ ಆನಂದವಾಗಿದ್ರೆ ನಮ್ಮ ಸ್ಥಿತಿ ಏನಾಗ್ಬಿಡುತ್ತೆ? ಸತೋ ಪ್ರಧಾನ ಆಗ್ಬಿಡುತ್ತೆ, ಆ ಒಂದು ಸ್ಥಿತಿ ನಮಗೆ ಬಂದ್ಬಿಡುತ್ತೆ. ಹೀಗೆ ಸತೋ ಪ್ರಧಾನರಾಗಬೇಕು ಪ್ರತಿಯೊಂದು ಗುಣದಲ್ಲಿ. दूसरा अभ्यास हमने किया, मैंने देखा जब कभी अभिमान में आते तो संकल्प की स्पीड बढ़ जाती है। तो मुझे कोई भी बात का अभिमान नहीं करना, निरहंकारी होकर के रहना है। मेरे पास जो कलाएं, विशेषताएं, ये सब बाबा ने दी है, मेरा कुछ भी नहीं है, ये समझ करके सदा निरहंकारी। जब भी कोई महिमा करता है, ये मेरी महिमा नहीं, बाबा के कारण महिमा होगी, ये सब बाबा का है, बाबा बाबा, निरहंकारी। जितना निरहंकारी उतना निराकारी आत्मिक स्वरूप बन जाएगा। ಅದರಿಂದ ಅಣ್ಣವ್ರು ಹೇಳ್ತಾರೆ, ಯಾವುದೇ ದೇಹಾಭಿಮಾನ ಅನ್ನೋದು ಬರಬಾರ್ದು. ಬಂತು ಅಂತ ಹೇಳಿದ್ರೆ ಡೌನ್ ಆಗ್ಬಿಡ್ತೀವಿ. ಅದರಿಂದ ನೀವೆಷ್ಟು ನಿರಹಂಕಾರಿಗಳಾಗ್ತಾ ಹೋಗ್ತೀರಾ. ಯಾರೇ ಎಷ್ಟೇ ಮಹಿಮೆ ಮಾಡಲಿ, ಆ ವಿಶೇಷತೆ ಯಾರು ಕೊಟ್ಟಿದ್ದು? ಬಾಬಾ ಕೊಟ್ಟಿದ್ದು. ಅದರಿಂದ ಆ ಮಹಿಮೆಗೆ ಆ ಪ್ರಭಾವದಲ್ಲಿ ಬರಬಾರ್ದು. ಬಂದ್ಬಿಟ್ರೆ ಡೌನ್ ಆಗ್ಬಿಡ್ತೀರಾ.
ಅದರಿಂದ ಆತ್ಮಾಭಿಮಾನಿ ಸ್ಥಿತಿಯಲ್ಲೇ ಇರಿ ಅಂತ ಹೇಳ್ತಾರೆ. दो प्रकार के मैं हैं, एक असली मैं, दूसरे नकली मैं. नकली मैं कौन से? मैं पैसे वाला हूँ, मैं धनवान हुआ हूँ, मैं इंचार्ज हूँ, मैं बहुत भाषण अच्छा करता हूँ, मैं ये हूँ. ये सब नकली मुकुट है. और जो इस नकली मुकुट के कॉन्सेप्ट में चलता है और उस प्रमाण किसी ने उसको पूछा नहीं, तुरंत फीलिंग आती है, मैं मधुबन निवासी हूँ, तो भी मेरे को ये लोग समझा नहीं, डिस्टर्ब हो गया. वो योग में बैठेगा, आत्माभिमानी नहीं बनेगा. इसलिए ये सारे मुकुट उतार करके सवेरे से लेकर के रात तक आत्मा के भान में चलना. असली मय के स्वरूप में जो चलता है, नकली मय उसको छू भी नहीं सकते. ನಾವು ಅನೇಕ ಮುಖವಾಡಗಳನ್ನು ಹಾಕ್ಕೊಂಡಿರ್ತೀವಿ ದಿನದಲ್ಲಿ. ನಾನು ಮಧುಬನದಿಂದ ಬಂದಿದ್ದೀನಿ, ಮಧುಬನದವರು, ಅಥವಾ ನಾವು ಇಂತಹ ಒಂದು ಸೇವೆ, ಇಂತಹ ವಿಶೇಷತೆ ನನ್ನಲ್ಲಿದೆ, ಹೀಗೆ ಯಾರಾದರೂ ಹೊಗಳಿದ್ರೆ ನಾವು ಪ್ರಭಾವದಲ್ಲಿ ಬಂದ್ಬಿಡ್ತೀವಿ. ಈ ಅನೇಕ ಮುಖವಾಡಗಳೇನಿದೆ ದೇಹಾಭಿಮಾನದಲ್ಲಿ ತಂದುಬಿಡುತ್ತೆ. ಅದಕ್ಕೋಸ್ಕರ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬಿಡಿ, ಈ ಮುಖವಾಡಗಳನ್ನು ಕಳಿಸ್ಬಿಡಿ, ಅಭಿಮಾನ ಯಾವುದರಲ್ಲೂ ಇರಬಾರ್ದು ಅಂತ. इसलिए बाबा कहते मेरे अच्छे अच्छे बच्चे थे, ज्ञान योग करते थे, लेकिन आज वो है नहीं, चले गए. क्यों? चलते चलते उनको कोई कलाओं का, विशेषता का अभिमान आया, इसलिए वो यहाँ से चले गए. इसलिए बाबा कहते बच्चे कभी भी अभिमान ना आए. ಬಾಬಾರವರ ಮಕ್ಕಳಲ್ಲಿ ಅನೇಕ ಒಂದು ವಿಶೇಷ ಮಕ್ಕಳಿದ್ರು. ಆದ್ರೆ ಅವರಲ್ಲಿ ಕೆಲವರು ಏನ್ ಮಾಡಿದ್ರು, ಮಹಿಮೆಗೆ ಒಳಗಾಗ್ಬಿಟ್ರು. ಯಾರೋ ವಿಶೇಷತೆ ನನ್ನಲ್ಲಿ ಇಂಥದ್ದಿದೆ, ಇಂಥ ಕಲೆ ಇದೆ, ಈ ರೀತಿ ಒಂದು ಅಭಿಮಾನದಲ್ಲಿ ಬಂದ್ಬಿಟ್ಟು ಜ್ಞಾನವನ್ನ ಬಿಟ್ಟು ಹೊರಡ್ಬೇಕು. इसलिए आत्माभिमानी बनने के लिए निरहंकारी बनना जरूरी है. मैंने खुद अपने लाइफ के आधार से देखा, कहा मैं लौकिक में 6-6 महीने स्नान भी नहीं करते थे, 2 शब्द भी हम कहीं बोल नहीं सकते थे. मुझे रद्दी में 11 साल तो स्कूल में नहीं गए थे. 11 साल के बाद स्कूल में गए. टीचर ने पहले दिन 5वीं कक्षा में बिठाया. घर वालों ने मना किया, रद्दी से डायरी ला करके धुलाई करके लिखते थे. और एक दिन आया, उसी रद्दी में बाबा का किताब मिला, ज्ञान में आए. जब मैं पाठशाला में जाता था तो मराठी वाले को टोपी पहन करके, हाफ कुर्ता पहन करके, वो भी फटा हुआ ऐसा पकड़ करके पाठशाला में लास्ट में बैठता था. कभी कभी बहनें बच्चे थी, बेचारे गरीब बच्चे भी रोज आता है, पता नहीं सती में आएगा नहीं आएगा, लेकिन मैं डरता था, नहीं कुछ सेवा करता था. लेकिन आज मधुबन में जाने के लिए भी मेरे को छुट्टी नहीं मिली थी. ड्रामा अनुसार पहुंच गए. आज बाबा ने मेरा भाग्य बनाने के लिए इतनी कलाई बरती. आज लिखने की कला, भाषण करने की कला, कहा 12,000 कॉलेज में लेक्चर किया, 1100-1200 जेलों में लेक्चर किया, इंडिया बुक ऑफ रिकॉर्ड में नाम दर्ज हुआ, 40 मैगजीन का लेखक हूँ, यूट्यूब में, गूगल में कहीं भी. ये सब किसने दिया? ये सब बाबा का. मैं कहूँगी, मैं कहता भगवान भाई तुम कुछ नहीं जानते हो, ना हिंदी जानते थे, ना कुछ नहीं जानते थे. ये सब बाबा की मेहरबानी है. बाबा कराने वाला, बाबा कराता है. इसलिए अभिमान की चीज का, और जब इस अभिमान से हम परे उठते हैं, निराकारी स्थिति ऑटोमेटिकली रहेगी. ಅಣ್ಣವರ ಬಾಲ್ಯ ದಿನಗಳನ್ನು ಹೇಳ್ತಿದ್ದಾರೆ. ಅಣ್ಣವರು ಬಾಲ್ಯದಲ್ಲಿ ಸ್ವಲ್ಪ ಬಡತನ ಇತ್ತು, ಓದೋದು ಬಹಳ ಕಷ್ಟ ಆಗಿತ್ತು. 11 ವರ್ಷಕ್ಕೆ ಅವರು ಸ್ಕೂಲಿಗೆ ಹೋದ್ರಂತೆ. ಅದು ರದ್ದಿಯಲ್ಲಿ ಅಂತ ಹೇಳಿದ್ರೆ ಅಂಗಡಿ ಇರುತ್ತಲ್ಲ, ಅಲ್ಲಿ ಬುಕ್ ತಂದು ಬರೀತಾ ಇದ್ರಂತೆ. ಅಷ್ಟು ಒಂದು ಆ ರೀತಿ ಕಲಿಕೆಯನ್ನು ವಿದ್ಯಾಭ್ಯಾಸ ಮಾಡಿದ್ರು ಅಣ್ಣವರು. ಆದರೆ ನಂತರ ಏನಾಯಿತು, ಭಾಗ್ಯ ವಿಧಾತ ತನ್ನ ಮಗುವನ್ನು ಮಾಡ್ಕೊಂಡಾಗ ಏನಾಯಿತು, ಬಾಬಾ ಸಿಕ್ಕಿದ ಮೇಲೆ ಅವರು ಎಲ್ಲೆಲ್ಲಿದ್ದಾರೆ ಈಗ, ಹಿಂದಿನೂ ಬರ್ತಿರ್ಲಿಲ್ಲಂತ ಭಾಷೆ. ಅವಾಗ ಈಗ ಹಿಂದಿ ಬರುತ್ತೆ. ಎಷ್ಟು ಕಡೆ ಮೀಡಿಯಾದಲ್ಲಿ ಹೋಗಿ ಭಾಷಣ ಮಾಡ್ತಾರೆ, ಕಾಲೇಜ್ಗಳಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಇದೆಲ್ಲ ಯಾರು ಕೊಟ್ಟಿದ್ದು? ಬಾಬಾರು ಈ ಒಂದು ವಿಶೇಷತೆಗಳನ್ನು ಕೊಟ್ಟಿದ್ದಾರೆ. ಎಲ್ಲಿದ್ದವ್ರನ್ನ ಹೇಗೆ ಮಾಡಿ. निरहंकारी वाला निराकारी बन सकता है. अगर मेरी निराकारी स्थिति नहीं बनती, आत्मिक स्थिति नहीं बनती, मुझे कोई चीज का अभिमान है. सीधा समझना है. ನಿರಾಕಾರಿಗಳಾಗಬೇಕು ಅಂತ ಹೇಳ್ತಾರೆ. ಯಾವಾಗ ನಿರಾಕಾರಿತನ ಬರುತ್ತೆ, ಆತ್ಮಸ್ಥಿತಿ ಬರುತ್ತೆ, ಆಗ ನಿರಹಂಕಾರ, ಅಹಂಕಾರ ಅನ್ನೋದು ಬರೋದಿಲ್ಲ. ಎಷ್ಟು ನೀವು ನಿರಹಂಕಾರಿಗಳಾಗ್ತೀರೋ ಅಷ್ಟು ನೀವು ಒಂದು ಸ್ಥಿತಿ ಅನ್ನುವಂಥದ್ದು ನಿಮ್ಮನ್ನ ನಿರಾಭಿಮಾನಿಗಳನ್ನಾಗಿ ಮಾಡುತ್ತೆ ಅಂತ.
तीसरी बात है, अगर मुझे आत्मिक स्थिति का अनुभव करना है, मेरा योग यथार्थ चाहिए। जब तक परमात्मा से मेरा योग नहीं है, तब तक मेरा ये बैटरी चार्जर नहीं होगी। ಇಲ್ಲಿ ನಮ್ಮ ಆತ್ಮಿಕ ಸ್ಥಿತಿ ಎಲ್ಲಿ ತನಕ ಗಟ್ಟಿ ಆಗಲ್ವೋ ಅಲ್ಲಿ ತನಕ ಯೋಗ ಅನ್ನೋದು ನಮಗೆ ಹತ್ತೋದಿಲ್ಲ. ನಮ್ಮ ಸ್ಥಿತಿ ಏನಿರಬೇಕು, ಆತ್ಮಿಕ ಸ್ಥಿತಿ ಗಟ್ಟಿಯಾಗಿರ್ಬೇಕು, ಬಾಬಾನಲ್ಲಿ ಜೋಡಿಸಿರ್ಬೇಕು. ಆಗ ಮಾತ್ರ ನನ್ನ ಸ್ಥಿತಿ ಗಟ್ಟಿ ಆಗುತ್ತೆ. तो हमने उसी दिन तो काफी सारे, मुझे लगता है 1.5 घंटा चर्चा की थी, यथार्थ योग कैसे करना है। बुद्धि बाबा में लगे, मन बाबा में लगे, और जो योग करता है, योग में इंटरेस्ट है, घंटे गिनने वाला नहीं, यथार्थ योग चाहिए, उससे से आत्माभिमानी स्थिति बनेगी। ಯಥಾರ್ಥ ಯೋಗ ಹೇಗೆ ಮಾಡಬೇಕು ಅನ್ನೋದು ಅಣ್ಣವರು ಗಂಟೆಗಟ್ಟಲೆ ಅವಾಗ ಚರ್ಚೆ ಮಾಡಿ ಎಲ್ಲ ಮಾಡಿ ಅವಾಗ ಆದ ಸ್ಥಿತಿಯನ್ನ ಪಡ್ಕೊಂಡು, ನಮ್ದು ಯೋಗ ಏನಿರಬೇಕು, ಸ್ಥಿತಿ ಗಟ್ಟಿ ಇರಬೇಕು, ಅವಾಗ ಯಥಾರ್ಥ ಯೋಗ ಮಾಡಲಿಕ್ಕೆ ಸಾಧ್ಯ. चौथी बात है, अगर मुझे आत्मा का अनुभव करना है, मेरे संकल्प कम चाहिए, मेरे संकल्प समर्थ चाहिए, मेरा मन हल्का चाहिए। जिसके संकल्प कम पॉजिटिव, वो आत्मिक स्थिति में रहता है। ನನ್ನ ಯೋಗ ಸಾಧಾರಣವಾಗಿ ಶಕ್ತಿಶಾಲಿಯಾಗಿರ್ಬೇಕು ಅಂದ್ರೆ ನನ್ನ ಸಂಕಲ್ಪ ಏನಿರಬೇಕು, ಬಹಳ ಕಡಿಮೆ ಇರಬೇಕು, ನನ್ನ ಮನಸ್ಸು ಹಗುರತೆಯಿಂದ ಇರಬೇಕು. ಅದರಿಂದ ಆತ್ಮಿಕ ಸ್ಥಿತಿಯಲ್ಲಿ ಎಷ್ಟಿರ್ತೀರೋ ಅಷ್ಟು ಹಗುರತೆ ಅನ್ನೋದು ಬರುತ್ತೆ, ಅಷ್ಟು ಸಂಕಲ್ಪಗಳು ಕಡಿಮೆ ಆಗುತ್ತೆ. लेकिन आज ये ब्राह्मणों के संकल्प बहुत ज्यादा तेज से चल रहे, इसने क्यों बोला, मेरे को ऐसा क्यों बोला। जो सारा दिन निगेटिव सोचता है वो आत्मिक स्वरूप में टिक ही नहीं सकता। इसीलिए नो क्वेश्चन, नो करेक्शन, नो कोटेशन, नो अपोजिशन, मन चुप। जिसका मन चुप है वो ज्ञानी है, उसने ड्रामा को समझा, कर्म गति को समझा, जो हुआ चेस को समझा, ये सारा ज्ञान मन को चुप रखने के लिए। और जिसका मन हर परिस्थिति में चुप है वो निराकारी, बीजरूप और शरीरी स्थिति में रहता है। ಈಗಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಸಂಕಲ್ಪಗಳು ಜೋರಾಗ್ಬಿಟ್ಟಿದೆ, ಜಾಸ್ತಿ ಆಗ್ಬಿಟ್ಟಿದೆ. ಆದ್ರಿಂದ ಕ್ವಶನ್ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ. ನೋ ಕ್ವಶನ್, ನೋ ಕೊಟೇಶನ್, ಪ್ರಶ್ನೆ ಅನ್ನೋದ್ರಲ್ಲೇ ಬರಬಾರ್ದು, ಪರಚಿಂತನೆ ಬರಬಾರ್ದು, ಒಂದು ಸಂಕಲ್ಪಗಳಲ್ಲಿ ಬರಬಾರ್ದು. ಆಗ ಮಾತ್ರ ಯೋಗ ಏನಾಗುತ್ತೆ, ಸಲೀಸಾಗಿ ನಾವು ಬಾಬಾನ ಜೊತೆ ಜೋಡಿಸ್ಬೋದು. परम धाम के परमात्मा को अगर हमारे मन में देखना है, मन स्थिर चाहिए। आत्म दर्शन करना चाहते हो, मन स्थिर चाहिए, बुद्धि स्वच्छ चाहिए। ಪರಮಾತ್ಮನೊಂದಿಗೆ ಬುದ್ಧಿ ಯೋಗ ಜೋಡಿಸ್ಬೇಕು ಅಂದ್ರೆ ಮನಸ್ಸೇನಿರ್ಬೇಕು, ಸ್ಥಿರವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಸಂಕಲ್ಪಗಳು ಕಡಿಮೆ ಇರಬೇಕು. ಆಗ ಮಾತ್ರ ಪರಮಾತ್ಮನೊಂದಿಗೆ ನಮ್ಮ ಬುದ್ಧಿ ಯೋಗ ಜೋಡಿಸಲಿಕ್ಕೆ. इसके बारे में तो कल हम डिटेल में एक क्लास रखा हुआ है। हम अपने संकल्प को व्यर्थों से कैसे मुक्त बनाएं, कब संकल्प कैसे चलाएं, उसके बारे में डिटेल में 1.5-2 घंटे का क्लास है। ನಾಳೆ ಏನಿರುತ್ತೆ ಕ್ಲಾಸು, ಮನಸ್ಸನ್ನ ಹೇಗೆ ಸ್ಥಿರತೆಯಲ್ಲಿ ಇಟ್ಕೋಬೇಕು, ಮನಸ್ಸಿನ ಸ್ಥಿರತೆ ಬಗ್ಗೆ ಇರುತ್ತೆ, ಹೇಗೆ ಕಡಿಮೆ ಸಂಕಲ್ಪಗಳನ್ನ ಮಾಡಬೇಕು ಅದರ ಬಗ್ಗೆ ಕ್ಲಾಸ್ ಇರುತ್ತೆ. पांचवी बात है, मैं आपको आत्माभिमानी बनने के लिए मैंने क्या क्या किया था वो अनुभव सुना रहा हूँ। पहली बात बताई, 7 स्वरूपों का अभ्यास किया। दूसरी बात बताई, निरहंकारी बनने का पुरुषार्थ किया। तीसरी बात बताई, यथार्थ योग करने का पुरुषार्थ किया। चौथी बात है, संकल्प को बचाने का पुरुषार्थ किया। पांचवी बात है, अगर मुझे संकल्प को बचाना है, पवित्रता की धारणा बड़ी जरूरी। ಐದನೇ ಮಾತನ್ನ ಅಣ್ಣವ್ರು ಹೇಳ್ತಿದ್ದಾರೆ, ಪವಿತ್ರತೆ ಅನ್ನೋದೇನಿದೆ ಅದರ ಬಗ್ಗೆ ಹೇಳ್ತಿದ್ದಾರೆ ಅಣ್ಣವರು. ಪವಿತ್ರತೆ ಅನ್ನೋದು ಗಟ್ಟಿಯಾಗಿರ್ಬೇಕು. ಮೊದಲಿಗೆ ಏನು ಹೇಳಿದ್ರು, ಸ್ವರೂಪಗಳು ಧಾರಣೆ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರು. ಎರಡನೇದು ಯೋಗದ ಬಗ್ಗೆ ಹೇಳಿದ್ರು. ಹಾಗೆ ಈಗ ಐದನೇದು ಹೇಳ್ತಿದ್ದಾರೆ ಪವಿತ್ರತೆ ಬಗ್ಗೆ. पवित्रता क्यों जरूरी है आत्माभिमानी बनने के लिए? ना, जैसे पहले जमाने में दीपक होता था, दीपक दिया होता था। यहाँ क्या बोलते कर्नाटक में मुझे पता नहीं। हाँ, जैसे एक टीन का बना रहता था, ऐसा त्रिकोण सा, उसके अंदर केरोसिन डाला रहता था
और बीच में बाती रहती थी, वो माचिस लगाओ फ्लेम जलती रहती थी और उसी से पूरा कारोबार चलता था। ಲ್ಯಾಟಿನ್ ತರ ಮೊದಲಿಗೆಲ್ಲ ಆ ರೀತಿ ಇತ್ತು ದೀಪ, ಲ್ಯಾಟಿನ್ ತರ ಸಿಮೆಂಟ್ ಹಾಕಿ ಬತ್ತಿ चिमनी भी बोलते हैं उसको। हाँ चिमनी, वो चिमनी की बात कर रहा हूँ। तो इसी तरह शरीर में एक चिमनी है। अगर योग में बैठो, चारों तरफ से बैकग्राउंड बनाओ, एक चिमनी का आकार आएगा। जैसे चिमनी में तेल नहीं, माचिस लगाओ, पूरा डब्बा भी खत्म हो जाएगा, दीप वो चिमनी का फ्लेम जलेगी। ಸಿಮೆಂಟ್ ಹಾಕಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಚಿಮ್ನಿಯಲ್ಲಿ ಬತ್ತಿನ ಸುಟ್ಕೊಂಡ್ಬಿಡುತ್ತೆ ಕೆಲಸಕ್ಕೆ। इसी तरह शरीर में एक चिमनी है और उसके अंदर तेल है, पवित्रता। अगर इसमें तेल ही नहीं है, आप एक पांव पर खड़ा होकर के मैं आत्मा हूं, आत्मा हूं, आत्मा हूं, सिर दर्द हो जाएगा, आत्मा की स्थिति होगी। ಅದರಿಂದ ಏನಾಗಿದೆ, ಈ ಶರೀರ ಲ್ಯಾಟಿನ್ ಆಗಿದೆ, ಲ್ಯಾಂಪ್ ಆಗಿದೆ। ಅಂದ್ರೆ ಪವಿತ್ರತೆಯ ಒಂದು ಎಣ್ಣೆ ಹಾಕ್ಬೇಕು, ಅದು ಸಿಮೆಣ್ಣೆ, ಅವಾಗ ಮಾತ್ರ ಆ ಬತ್ತಿ ಹೋಗಿರುತ್ತೆ, ಇಲ್ಲಾಂದ್ರೆ ಪವಿತ್ರತೆ ಮುಖ್ಯ ಅಂತ। इसलिए बाबा ने जिस दिन ब्रह्मा कुमारी में पांव रखा, क्या बोला, तुम्हें पवित्र बनना है, क्योंकि पवित्र बनेगा तब तो दीपक जलेगा, और जब दीपक जलेगा तो सारे वैल्यूज आएंगे, देवता बनेंगे। बिना पवित्रता के दीपक नहीं जलेगा, देवता नहीं बनेगा। ಅದರಿಂದ ನಾವು ಬಾಬನ ಮನೆಗೆ ಹೆಜ್ಜೆ ಇಟ್ಟಿದ ತಕ್ಷಣ ಮೊದಲಿಗೆ ಏನಾಗುತ್ತೆ, ಏನ್ ಹೇಳ್ತಾರೆ ಸ್ಲೋಗನ್ನು, ಪವಿತ್ರ ಭವ ಯೋಗಿ ಭವ। ಅದರಿಂದ ನೀವು ಪವಿತ್ರತೆಯಿಂದ ಇದ್ರೆ ಮಾತ್ರ ಇಲ್ಲೇನಾಗುತ್ತೆ, ನಿಮ್ಮ ಆತ್ಮಜ್ಯೋತಿ ಬೆಳಗುತ್ತೆ, ಪ್ರತಿಯೊಂದರಲ್ಲೂ ಪವಿತ್ರತೆ ಮುಖ್ಯ। अच्छा दिए में तेल है, बीच में बाती नहीं है, माचिस लगा नहीं जलेगा वो उसकी फ्लेम। ಒಂದ್ ವೇಳೆ ಎಣ್ಣೆ ಇದೆ ಆದ್ರೆ ಬತ್ತಿ ಇಲ್ಲ ಅಂದ್ರೆ ಅದನ್ನು ಹತ್ತಾರೆ ಅಲ್ವಾ, ಒಂದಕ್ಕೊಂದು ಪೂರಕವಾಗಿ ಎಲ್ಲಾನು ಇರಬೇಕು। इसी तरह हमारे शरीर में पवित्रता है, लेकिन हम स्मृति में नहीं रहते, बुद्धि परमात्मा में नहीं लगाते, बाती नहीं है स्मृति की, आपका दीपक नहीं जलेगा। क्योंकि बाती का काम क्या होता है, नीचे जो तेल है चिमनी में उसको फ्लेम तक पहुंचाना, वो गीला होकर के ऊपर चलता है। इसी तरह आज हमारी बुद्धि रूपी बाती परमधाम में लगाना है। जब परमधाम में बुद्धि होगी, हमारे शरीर में जो पवित्रता फैली है वो ऊपर चलेगी और ऊपर चल करके आत्मा का दीपक जलेगा। इसको भक्ति मार्ग में कहते हैं कुंडलिनी जागृत करना। ये कब जागृत होगी, जब बुद्धि ऊपर लगेगी, मुझे परमधाम में जाना है, शिव बाबा परमधाम से पढ़ाने के लिए आए हैं, मैं वहां का रहने वाला हूँ, मेरा सारा परिवार ऊपर रहता है, मुझे वहीं जाना है। अगर ध्यान किसी वस्तु में, दुकान में, कोई व्यक्ति में फंसा हुआ है, ऊर्जा ऊपर चलेगी, देह बाहर आएगा। बहुत गहरी बात है। पवित्रता से कैसा जलेगा, अभी एग्जाम्पल बताइए। ಬರೇ ನಮ್ಮ ಶರೀರ, ಅಣ್ಣವ್ರು ಹೇಳ್ತಿದ್ರು ಶರೀರ ಲ್ಯಾಟಿನ್ ಅಂತ ಅಂದ್ಕೊಂಡ್ರೆ ಆ ಪವಿತ್ರತೆ ಅನ್ನೋದು ಸ್ಮೃತಿ ಅನ್ನುವಂಥದ್ದು ಅಥವಾ ನೆನಪು ಅನ್ನುವಂಥದ್ದು ಬತ್ತಿ ಆಗುತ್ತೆ। ಅದರಿಂದ ಈ ಪವಿತ್ರತಾ ಬತ್ತಿಯನ್ನ ಪರಂಧಾಮ ಬಾಬನ ಹತ್ರ ನೀವು ಇಟ್ಟಾಗ ಒಂದು ಬೆಳಗುತ್ತೆ ಆತ್ಮಜ್ಯೋತಿ ಅಂತ ಹೇಳ್ತಾ ಇದ್ರು ಅಣ್ಣವ್ರು। और जिसके भ्रुकुटी में दीपक जल रहा है, उसके चेहरे में तेज होगा। ಅದರಿಂದ ಯಾರ ಭ್ರುಕುಟಿಯಲ್ಲಿ ಆತ್ಮಜ್ಯೋತಿ ಬೆಳಗ್ತಾ ಇರುತ್ತೋ ಅದು ಚೆಹರೆಯೇನಿರುತ್ತೆ, ಬಹಳ ಹೊಳಪಿರುತ್ತೆ। और जिसने पवित्रता को आत्मा का दीपक जलाने में यूज किया, उसके अंग अंग शीतल बन जाएंगे, उसको पवित्रता तंग नहीं करेगी। कई कहते भाई मेरे, मुझे पता नहीं, मेरी दृष्टि जाते, वृत्ति जाते, इसका मतलब उसने दीपक जलाने के लिए पवित्रता यूज नहीं कर रहा है, इसीलिए उसको प्रॉब्लम आ रहा है। इसलिए अपना दीपक जलाने के लिए, इसलिए योग बाबा क्यों करो बोलता है, क्योंकि योग लगाने से, ध्यान ऊपर लगाने से ऊर्जा जागृत होगी, पवित्रता यूज हो जाएगी। ಅದರಿಂದ ನಮ್ಮ ಗಮನ ಅಥವಾ ನಮ್ಮ ಧ್ಯಾನ ಅನ್ನೋದು ಪರಂಧಾಮದ ಕಡೆ ನಾವು ಇಟ್ಟಾಗ ಏನಾಗುತ್ತೆ, ನಮ್ಮ ಊರ್ಜಾ ಅಥವಾ ನಮ್ಮ ಶಕ್ತಿ ಅನ್ನೋದು ಹೆಚ್ಚುತ್ತೆ। ಮತ್ತೆ ನಮ್ಮ ಮುಖದಲ್ಲಿ ಒಂದು ಕಳೆ ಅನ್ನುವಂಥದ್ದು, ತೇಜಸ್ಸು ಅನ್ನೋದು ಹೆಚ್ಚೋದು ಯಾವಾಗ, ಪವಿತ್ರತಾ ಶಕ್ತಿ ಅನ್ನೋದು ನಾವು ಬಳಸ್ಕೊಂಡಾಗ, ಪವಿತ್ರತಾ ಶಕ್ತಿ ಇದ್ದಾಗ। ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಮುಖ
ಕಳಹೀನ ಆಗುತ್ತೆ, ಮತ್ತೆ ಕೋಪ ಬಂತು ಅದು ಬಂತು ಅಂದರೆ ಏನರ್ಥ? ಆತ್ಮ ಜ್ಯೋತಿ ಸರಿಯಾಗಿ ಬೆಳಗ್ತಾ ಇಲ್ಲ, ಪವಿತ್ರತಾ ಶಕ್ತಿಯ ಕೊರತೆ. हम जो सारा दिन भोजन करते हैं उसी से वो पवित्रता की ऊर्जा तैयार होती है। अगर उसको यूज नहीं किया तो आपने वो स्वप्न दोष, कई दृष्टि वृत्ति से, कई विरक्तों से, कभी गुस्से से निकलेगी बाहर से। इसीलिए यूज को रहता ध्यान ऊपर लगा करके, इसलिए कंपल्सरी हमें बैठक योग करना है, शाम का नमाज शाम करना है, ट्रैफिक कंट्रोल करना है, ताकि ऊर्जा ऊपर जाएगी, यूज हो जाएगी, इससे आत्मिक स्थिति भी बन जाएगी, फायदा ही रहेगा। ಇನ್ನೊಂದು ಮಾತು ಹೇಳ್ತಿದ್ರು ಆಗ್ಲೇ ಅಣ್ಣವರು, ಯಾವಾಗ ನಮ್ಮ ಸ್ಥಿತಿ ಜಾಗೃತ ಆಗುತ್ತೋ, ಯಾವಾಗ ಪರಂಧಾಮದಲ್ಲಿ ನಮ್ಮ ಸ್ಥಿತಿ ಇರುತ್ತೋ, ಅದಕ್ಕೆ ಕುಂಡಲಿನಿ ಶಕ್ತಿ ಅನ್ನೋದು ಜಾಗೃತ ಆಯಿತು ಅಂದ್ರೆ ಊರ್ಜಾ ಶಕ್ತಿ ಏನಾಯಿತು ಮೇಲಿರುತ್ತೆ, ಊರ್ಧ್ವಮುಖವಾಗಿ. ಅದಕ್ಕೆ ಅಣ್ಣವರು ಅದು ಕುಂಡಲಿನಿ ಶಕ್ತಿ ಜಾಗೃತ ಆಯಿತು ಅಂತಲೂ ಹೇಳ್ತಾರೆ ಅಂತ. ಮತ್ತೆ ಈಗ ಹೇಳ್ತಾ ಇದ್ರು ಅಣ್ಣವರು ಪವಿತ್ರತಾ ಶಕ್ತಿ ಬಗ್ಗೆ. इसीलिए अच्छा समझो, मैं कहीं देखता हूँ हाई बीके, हाई ब्रह्मचारी, चेहरा देखो तो मरा पड़ा हो, जैसे पता नहीं इसको क्या हो गया। कौन कहेगा ब्रह्मा कुमारी में जाते हैं, कौन कहेगा भगवान पढ़ा रहे, क्योंकि उसकी पवित्रता की टेंशन में, मेरा सोचने में, परचिंतन करने में व्यस्त जा रहे हैं। इसीलिए चेहरे में रौनक नहीं है। ಚಹರೆ ಮೇಲೆ ನಮಗೆ ಆ ಒಂದು ಹೊಳಪು ಬರಬೇಕು ಅಂತ ಹೇಳಿದ್ರೆ ಪವಿತ್ರತಾ ಶಕ್ತಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈಗ ಅಡುಗೆ ಮಾಡುವಾಗ ಆ ಒಂದು ಪವಿತ್ರತಾ ಶಕ್ತಿಯಿಂದ ಆ ಒಂದು ಬಾಬಾ ನೆನಪಿನಲ್ಲಿ ಮಾಡಿದಾಗ ಅದರಲ್ಲಿ ಶಕ್ತಿ ಹೆಚ್ಚುತ್ತೆ. ಅದರಿಂದ ನಮ್ಮ ಒಂದು ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಸಹ ಏನಾಗುತ್ತೆ, ಶಕ್ತಿ ಅನ್ನೋದು ಕಂಡು ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮ ಒಂದು ಕೆಲಸದಲ್ಲೂ ಸಹ ಕಾರ್ಯಗಳಲ್ಲೂ ಸಹ ಏನಾಗುತ್ತೆ, ಅಡೆತಡೆ ಬರುತ್ತೆ. ಅದರಿಂದ ಏನಕ್ಕೆ ಒಂದು ಅಪವಿತ್ರತೆಯ ಕಾರಣ. ಪವಿತ್ರತಾ ಬುದ್ಧಿಯಿಂದ ಮಾಡಿದಾಗ ಏನಾಗುತ್ತೆ ಅಡುಗೆ, ಅದು ಸಂಪೂರ್ಣವಾಗಿ पवित्रता है। छठी बात है, अगर मुझे आत्माभिमानी बनना है उसके लिए सोमानों में टिकने की जरूरत है। जितना सोमान में रहेंगे आंतरिक शक्तियां जागृत होगी और उसी से हमारी आत्मिक स्थिति बनेगी। आत्माभिमान आगोದು ಬಹಳ ಮುಖ್ಯ। छठी बात, ಎಷ್ಟು ಸ್ವरूप मैं एक एक पॉइंट सुना रहा हूँ, एक एक पॉइंट। पहला सुनाया था 7 गुणों का अभ्यास, दूसरा बताया था निरंकारी बनना, तीसरी पॉइंट बताया, एक एक पॉइंट सुना रहा हूँ, ये छठा पॉइंट सुना है। 7 ಗುಣಗಳ ಒಂದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತೆ ನಿರಹಂಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. सकारात्मक सोचना, संकल्प का कम चलाना। चौथा सुनाया था विधि पूर्वक योग लगाना। उसके बाद आगे की सुनाई थी विधि पूर्वकವಾಗಿ ಯೋಗ ಮಾಡಾದ್ಮೇಲೆ ದಂಡವರು ಹೇಳ್ತಾರೆ पवित्रता। उसके बाद ये छठी पॉइंट है सोमानों का अभ्यास। सोमानों अभ्यास, मैं शिव शक्ति हूँ, मैं कल्प कल्प की विजयी आत्मा हूँ, मैं महावीर आत्मा हूँ। इसी तरह सोमान में जितना रहेंगे उतना आंतरिक शक्ति आ जाएगी, आत्मिक स्थिति बनेगी। ಎಷ್ಟು ಸೋಮಾನಗಳ ಸ್ಥಿತಿಯಲ್ಲಿ ಇರ್ತೀರಾ, ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಜಯಶಾಲಿ ಆತ್ಮ, ಎಷ್ಟು ಈ ರೀತಿ ಸ್ಥಿತಿಯಲ್ಲಿ ಇರ್ತೀರೋ ಅಷ್ಟು ಆಂತರಿಕ ಸ್ಥಿತಿ ಅನ್ನೋದು ನಿಮ್ದು ಶಕ್ತಿಶಾಲಿ ಆಗುತ್ತೆ ಅಂತಾರೆ ಅನ್ನೋದು। इसी तरह बहुत सारी बातें हैं, लेकिन घड़ी तो इतनी फास्ट भाग रहे हैं। एक और एक दो एग्जाम्पल सुना करके मैं पूरा करता हूँ। अगर मुझे आत्माभिमानी बनने के लिए मैंने जो जो किया, और एक बात सुनाता हूँ। मैंने क्या किया था, रोज रात को सोते समय, जिसे बाबा ने पहले लेसन में सुना है, शरीर तुम्हारी गाड़ी है और आत्मा उसका क्या है, ड्राइवर है। जैसे गाड़ी का ड्राइवर क्या करता है, सारा दिन गाड़ी को घुमा करके रात को कहाँ लगाता है, गैरेज में। इसी तरह हमें भी अभ्यास करना है, ये शरीर मेरी गाड़ी है, मैं आत्मा उसका ड्राइवर हूँ, इसको सारा दिन घुमा करके बेड पर लगा दो और सोने के लिए घर में जाओ, परमधाम में जाओ या वे होटल में जाओ। ದಿನ ರಾತ್ರಿ ಅಭ್ಯಾಸ ಮಾಡಬೇಕು ಅಂತ ಅನ್ನೋರು, ಈ ಶರೀರ ಇಡೀ ದಿನ ಏನಿದೆ ವೆಹಿಕಲ್ ಗಾಡಿ ಆಗಿದೆ, ಎಲ್ಲ ಕಡೆ ಅಡ್ಡಾಡಿಸ್ತೀವಿ, ನಂತರ ಎಲ್ಲಿ ಬಿಡ್ತೀವಿ ಗಾಡಿನ, ಗ್ಯಾರೇಜ್. ಹಾಗೆ ನಾವು ಈ ಶರೀರ ಇಡೀ ದಿನ ಎಲ್ಲ ಬಲೆ ಕೆಲಸ ಕಾರ್ಯಗಳು ಮಾಡ್ತೀವಿ. ನಂತರ ರಾತ್ರಿ ಮಲಗುವಾಗ ಏನು ಮಾಡಬೇಕು, ಪರಮಾತ್ಮನ ಮಡಿಲಲ್ಲಿ ಮಲ್ಕೋಬೇಕು।
जैसे गाड़ी का ड्राइवर आजकल मकान बनाते कैसे बनाते हैं, नीचे से पिलर उठाते हैं, गाड़ियां नीचे रखते हैं, रहने का ऊपर होता है। बॉम्बे जैसे बेंगलोर में भी कई जगह पर ऐसा ही आजकल पार्किंग का प्रॉब्लम आता है। इसी तरह ये 3 लोग ऐसा बना हुआ है, नीचे धरती पर गाड़ी रखने का, सीढ़ी रखने का स्थान है और ड्राइवर का घर ऊपर है। इसीलिए जैसा वो ड्राइवर गाड़ी को लॉक करता है, कवर डालता है, नमस्ते करता है, इसी तरह हमें भी रात को शरीर को बेड पर लगा दिया, बेडशीट कंबल डाल दिया, गाड़ी को नमस्ते भी करो थोड़ा। और पहले चमकीला शरीर धारण करो। दूसरा, ये शरीर को यहाँ रख करके चमकीला ड्रेस पहन करके फिर बाद में धीरे धीरे ऊपर जाओ, अव्यक्तोत्तर की बेल बजाओ, ब्रह्मा माँ ने दरवाजे खोला, समाचार सुनाओ। ನಾನು ಉದಾಹರಣೆ ಕೊಡ್ತಿದ್ರೆ ಹೇಗೆ ಈ 3 ಲೋಕಗಳಿದೆ, ಸ್ಥೂಲ ಲೋಕ, ಸಾಕಾರ ಲೋಕ. ಹೇಗೆ 3 ಲೋಕಗಳಿದೆಯಲ್ಲ, ಸಾಕಾರ ಲೋಕ, ಸೂಕ್ಷ್ಮ ಲೋಕ ಮತ್ತೆ ಪರಂಧಾಮ. ಹಾಗೆ ನಾವು ಇಲ್ಲಿ ಸ್ಥೂಲ ಲೋಕದಲ್ಲಿ ನಮ್ಮ ಶರೀರಗಳಿದೆ. ಅಂದ್ರೆ ನಾವು ರಾತ್ರಿ ಆಗಿದ ತಕ್ಷಣ ಏನ್ ಮಾಡ್ಬೇಕು, ಎಲ್ಲ ಕಡೆ ಅಡ್ಡಾಡ್ಸಿರ್ತೀವಿ, ಆಮೇಲೆ ಇಲ್ಲಿ ಇದು ಶರೀರವನ್ನ ಬಿಡ್ತೀವಿ, ಗಾಡಿನ. ಮತ್ತೆ ಸೂಕ್ಷ್ಮ ದೇವತೆಗಳಾಗಿ ಈ ಒಂದು ಸೂಕ್ಷ್ಮ ಲೋಕಕ್ಕೆ ಹೋಗ್ಬೇಕು. ಆ ಸೂಕ್ಷ್ಮ ಶರೀರದವರಾಗಿದ್ರಲ್ಲ, ನಂತರ ಬೆಲ್ಲ ಹೊಡೆದ್ರೆ ಅವ್ಯಕ್ತ ಬೆಲ್ಲನ್ನ ಬ್ರಹ್ಮಬಾಬಾ ಭಾಗ ತೆಗಿತಾರೆ. ನಂತರ ಮನೆಯಲ್ಲಿ ಮಲಗಿ ಪರಂಧಾಮ ತನಕ ಹೋಗಿ ಮಲಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತಾರೆ ಅನ್ನೋರು ದಿನಾಗ್ಲೂ. तो हमें जब सवेरे उठेंगे बाबा याद आएगा, फिर बाबा से बातें करते, अमृतवाला अच्छी करके, अच्छा बाबा मैं जा रहा हूँ, गाड़ी को चलाने के लिए जा रहा हूँ, मैं आत्मा निकल करके सीधा नीचे आती हूँ और अपने सीट पर बैठ जाती हूँ, भ्रुकुटी में बैठ जाती हूँ और सारा दिन मैं गाड़ी का ड्राइवर, मैं ऊपर शहर हूँ। इस किसी को भी देखते हैं, उसकी भी कहाँ देखो, भ्रुकुटी में, खिड़की में देख करके अपने आत्मा भाई को देखो। जैसे कोई दोनों ट्रक जा रहे हैं, ट्रक वाला पहचान वाला है तो क्या करेगा, खिड़की से देख करके उसे बात करेगा, ट्रक को देख करके बात नहीं करता। इसी तरह हमें भी किसी के शरीर को नहीं देखना, लेकिन आत्मा को देख करके बात करो, तब सहज आत्मिक स्थिति बनेगी। ರಾತ್ರಿ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಆತ್ಮದ ಒಂದು ನಮಗೆ ನೆನಪಿರುತ್ತೆ. ತಕ್ಷಣ ಏನ್ ಮಾಡ್ತೀವಿ, ಅಲ್ಲಿಂದ ಈ ಒಂದು ಶರೀರದಲ್ಲಿ ಬರ್ತೀವಿ, ಬುರ್ಕಟಿ ಸಿಂಹಾಸನದಲ್ಲಿ ಕುತ್ಕೊಳ್ತೀವಿ, ಎದ್ದೇಳ್ತೀವಿ, ಮತ್ತೆ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀವಿ ಆತ್ಮದ ಸ್ಥಿತಿಯಲ್ಲಿ. ಹೇಗೆ ಈಗ ಡ್ರೈವರ್ಗಳು ಒಬ್ಬೊಬ್ರು ಮಾತಾಡ್ಕೊಳ್ತಾರಲ್ಲ, ಪಕ್ಕದಲ್ಲಿ ಸಿಕ್ತಾಗ ಲಾರಿಗಳು ಇವರೆಲ್ಲ ಕಿಟಕಿಯಲ್ಲಿ, ಹಂಗೆ ನಾವು ಬುರ್ಕಟಿಯ ಒಂದು ಈ ಒಂದು ಸಿಂಹಾಸನದಲ್ಲಿ ಕುತ್ಕೊಂಡು ಬುರ್ಕಟಿಯನ್ನೇ ನೋಡ್ಕೊಂಡು ಮಾತಾಡ್ಬೇಕು ಅವರು ಆತ್ಮಗಳು. और ड्राइवर कभी भी पीछे की सीट पर नहीं बैठता, गाड़ी में कहाँ बैठते हैं, आगे बढ़ता है। जहाँ 2 कांच है तो हमारे भी कांच कौन से, 2 आंखें, और यहाँ ड्राइवर बैठ करके पूरा मशीनरी है, ब्रेक वगैरह सारा मन ब्रेक है, सब यहाँ से कंट्रोल करता है। तो मैं आत्मा हूँ, मैं इसमें ड्राइवर हूँ, मैं आत्मा हूँ। बस ये प्रैक्टिस ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು, ನಾನು ಆತ್ಮ ಏನಿದ್ದೀನಿ, ಮಾಲೀಕ ಆಗಿದ್ದೀನಿ. ಈ ಕರ್ಮೇಂದ್ರಿಯಗಳ ಮೂಲಕ ನಾನು ಇಲ್ಲಿ ಇವ್ರ ಮೂಲಕ ಮಾಡಿಸ್ತಾ ಇದ್ದೀನಿ ಕೆಲಸ ಅಂತ. और जैसे ड्राइवर रात को समाचार सुनाता, हमें भी बाबा को समाचार सुना करके फिर बाद में सोना है, क्योंकि बाबा इस गाड़ी का मालिक है। अभी हमने गाड़ी किसको दी है, बाबा को दी है, मैं केवल उसका ड्राइवर हूँ, मेरा शरीर नहीं। और ऐसे नहीं कि गाड़ी का दुरुपयोग करो, वेरत सुन लिया, गाड़ी का दुरुपयोग किया, वेरत बोल दिया, गाड़ी का दुरुपयोग किया, आत्मिक स्थिति नहीं बनेगी। इसलिए हमें गाड़ी को योग्य यूज करना है। ಈ ಗಾಡಿ ಯಾರಿಗೆ ಕೊಟ್ಬಿಟ್ಟಿದ್ದೀವಿ, ಬಾಬಾನಿಗೆ ಕೊಟ್ಬಿಟ್ಟಿದ್ದೀವಿ. ಇದರ ಮಾಲೀಕ ಯಾರು, ಶಿವಬಾಬಾ ಆಗಿದ್ದಾರೆ. ಅದರಿಂದ ನಾವು ರಾತ್ರಿ ಮಲಗುವಾಗ ಬಾಬಾರವ್ರಿಗೆ ಒಪ್ಪಿಸ್ಬೇಕು ಈ ಒಂದು ಗಾಡಿಯನ್ನ, ಮಾಲೀಕನಿಗೆ ಒಪ್ಪಿಸ್ಬಿಟ್ಟು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮಲ್ಕೋಬೇಕು, ಗ್ಯಾರೇಜಲ್ಲಿ ಬಿಟ್ಟು. ಈ ರೀತಿ ಪ್ರಾಕ್ಟೀಸ್ ಮಾಡಿ. आज कईयों को क्या होता है, दूसरे का शरीर आकर्षण होता है, कोई सुंदर देख लिया आकर्षित हो गया। अगर किसी का शरीर आकर्षण होता है, आप क्या करो, जैसे कोई रास्ते में चल रहे, कुत्ता मरा हुआ है, मरा हुआ कुत्ते को देखते हम कैसे नफरत आती है, बिल्कुल देखने का दिल नहीं करता। इसी तरह क्योंकि उसके अंदर का सारी चीजें दिखाई पड़ रही, इसी तरह जिसके प्रति आकर्षण है उसको बिना चमड़े के शरीर देखने की प्रैक्टिस करो। उसको चमड़ी है ही नहीं, बिना चमड़ी का मैं देख रहा हूँ। ಅದನ್ನ ಅಣ್ಣ ಹೇಳ್ತಿದ್ದಾರೆ, ಯಾರ್ದಾದ್ರೂ ಶರೀರ ಆಕರ್ಷಣೆ ಕಾಣಿಸ್ತಿದೆ ಅಂತ ಹೇಳಿದ್ರೆ ವೈರಾಗ್ಯದ ಸ್ಥಿತಿಯನ್ನ ತಾವು ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಒಂದು ನಾಯಿ ಏನಾದ್ರು ಸತ್ತೋಗಿದ್ರೆ ಅದರ ಒಂದು
ಭಾಗಗಳು ಕಾಣಿಸ್ತಿದ್ರೆ ನಾವು ನೋಡ್ತೀವ? ನೋಡೋದಿಲ್ಲ. ಹಾಗೆ ನಾವು ಎಲ್ಲಾದ್ರೂ ಆಕರ್ಷಣೆಯಿಂದ ಕಾಣಿಸ್ತಿದ್ರೆ ನಾವು ಅದೇ ಒಂದು ಅನುಭವ ಮಾಡ್ಬೇಕಂದ್ರೆ ಆ ರೀತಿ ವೈರಾಗ್ಯ ಸ್ಥಿತಿಯನ್ನು ತಂದ್ಕೋಬೇಕು. अपने शरीर के ऊपर भी प्रयोग करो। मैं जा रहा हूँ रास्ते में, चमड़ी है ही नहीं, मक्खियाँ चारों तरफ बैठी है और ऐसे मांस के अतल में बैठ करके जा रहा हूँ, तो कभी भी अपने शरीर का भी आकर्षण नहीं आएगा। ತಮ್ಮ ಒಂದು ದೇಹದ ಆಕರ್ಷಣೆ ಬಂತು ಅಂತ ಹೇಳಿದ್ರೆ ತಾವಿದೆ ಅಲ್ಲ ಅಭ್ಯಾಸ ಮಾಡಿ. ನಂದೇನಿದೆ ಇದು ಈ ಚರ್ಮದ ಒಂದು ಹೊದಿಕೆ ಅಷ್ಟೇ, ಮೂಳೆ ಮಾಂಸಗಳ ಒಂದು ಹೊದಿಕೆ. ಈ ಶರೀರ ಅನ್ನೋದೇನಿದೆ ನೊಣಗಳು ಮುತ್ಕೊಂಡ್ರೆ ಹೆಂಗಾಗುತ್ತೆ? ಈ ರೀತಿ ತಾವು ಯೋಚನೆ ಮಾಡಿ ಈ ಶರೀರದ ಆಕರ್ಷಣೆಯನ್ನ ತೆಗೆದ. एक सोने का डब्बा लिया, उसके अंदर लेट्रिन डाल दिया, खांसी करने में जो कप निकालता वो डाल दिया, हरी मौज डाल दिया और डब्बे को आपके हाथ में दिया, कहा कि इसको देखते रहना, बीच बीच में जब टाइम मिलता तो उसको चुंबन ले लेना, प्यार कर लेना। कहेंगे नहीं नहीं हमको ऐसा डब्बा नहीं चाहिए, क्योंकि आपको से देखा है कि क्या क्या भरा हुआ है। इसी तरह शरीर क्या है, अंदर शरीर के अंदर क्या क्या भरा हुआ है? लैट्रिन भरा हुआ है, कप भरा हुआ है, हड्डी मौज भरी है और ऊपर से गोरी सी चमड़ी। अगर शरीर में अच्छी चीज है वो आत्मा है, इसलिए आत्मा को देखो, आत्मा से बात करो। ನಾವು ಉದಾಹರಣೆ ಕೊಡ್ತಿದ್ದಾರೆ, ಒಂದು ಚಿನ್ನದ ಒಂದು ಗೊಂಬೆ, ಅದರಲ್ಲಿ ಏನೇನೋ ಕಚಡ ಹಾಕ್ಬಿಟ್ರೆ ಯಾವ ರೀತಿ ಅದನ್ನ ಮತ್ತೆ ನೀವು ಪ್ರೀತಿ ಮಾಡ್ತೀರಿ, ಅದಕ್ಕೆ ಚುಂಬನ ಕೊಡಿ ಅಂದ್ರೆ ಕೊಡ್ತೀರಾ? ಎಲ್ಲ ಕಚಡ प्रॉपर्ली सोने का डब्बा है, उसके अंदर लैट्रिन डाला है, कप डाला हुआ है, हड्डी मौज डाली है और ऊपर समझ में आ गया सब? ಎಲ್ಲರಿಗೂ ಅರ್ಥ ಆಯ್ತಣ್ಣ? ಅಣ್ಣರು ಹೇಳ್ತಾರೆ ಸ್ಟೆಪ್ ಹೇಳಿ ಅಂತ. ಅಂದ್ರೆ ಎಲ್ಲ ಕಚಡ. ಇವಾಗ ವೈರಾಗ್ಯ ಬರುವಂತಹ ಒಂದು ನಾವು ನೋಡಿರ್ತೀವಲ್ಲ, ಅಂತಹ ಒಂದು ಕಚಡ ಹಾಕಿದಾಗ ನೀವು ಅದನ್ನ ಇಷ್ಟಪಡ್ತೀರಾ? ಇಷ್ಟಪಡಲ್ಲ. ಅದನ್ನ ಅಣ್ಣವ್ರು ಹೇಳ್ತಿದ್ದಾರೆ, ಇಷ್ಟು ವೈರಾಗ್ಯದ ಸ್ಥಿತಿ ನಮ್ಮಲ್ಲಿ ಇರಬೇಕು. ಆಕರ್ಷಣೆ ಅನ್ನೋದು ಇರಬಾರ್ದು. ನಮ್ಮ ಒಂದು ದೇಹದ ಮೇಲೆ ಇರಲಿ, ಬೇರೆಯವರ ದೇಹದ ಮೇಲೆ ಇರಲಿ. और किसी भी बहनों को देखते हैं, भाइयों को देवी के रूप में देखना है। देवी है, कोई भी देवी कितनी भी सुंदर है, देवी के रूप में देखते हैं तो कभी आकर्षण नहीं होता। और कोई भी बहन अगर कोई भाई को देखते हैं, ये महावीर को देख रहे हैं, देवता को देख रहे हैं, तब कभी भी देहभान नहीं आएगा। इसलिए ये आत्मा की प्रैक्टिस करनी है। ಮತ್ತೆ ಯಾವುದೇ ಅಕ್ಕಂದ್ರು ಅಥವಾ ಅಣ್ಣಂದ್ರು ಬಹಳ ಚೆನ್ನಾಗಿದ್ದಾರೆ, ನೋಡ್ಲಿಕ್ಕೆ ಆಕರ್ಷಣೆ ಆಗಿದ್ದಾರೆ, ಆದ್ರೆ ಅವರನ್ನ ಯಾವ ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳ್ತಾರೆ ಅಣ್ಣವರು. ದೇವತೆ ರೂಪದಲ್ಲಿ ನೋಡಿ, ಅಣ್ಣಂದರನ್ನ ಮಹಾವೀರನ ರೂಪದಲ್ಲಿ ನೋಡಿ, ಇರ್ತಾರಲ್ಲ ವಕ್ರಣ ಸ್ವಾಮಿ, ಹೀಗೆ ದೇವತೆಗಳ ರೂಪದಲ್ಲಿ ನೋಡಿ. ಆಗ ನಮ್ಮ ಒಂದು ಸಂಕಲ್ಪಗಳು ಏನಾಗಿರುತ್ತೆ? ಸತೋಪ್ರಧಾನ ಆಗಿರುತ್ತೆ. इसी तरह योग का आधार नहीं तो आप घूमते तो भले दिन के लिए, लेकिन अगर आत्मिक स्थिति नहीं है, योग में भी ज्यादा समय टिक नहीं सकेंगे। इसीलिए हमें आत्मा का फाउंडेशन पक्का करना, यही हमारी तपस्या है। दादियों ने 14 साल तक ये आत्मा का ही पाठ पक्का किया और कुछ नहीं किया। इसी तरह हमें भी यहाँ ये आत्मा का पाठ पक्का करना है। ठीक है, ओम शांति। ದಾದಿಯರು ಸಹ ಏನಿದ್ರು 14 ವರ್ಷ ಆತ್ಮದ ಪಾಠವನ್ನೇ ಪಕ್ಕಾ ಮಾಡಿದ್ರು, ಪ್ರಾಕ್ಟೀಸ್ ಮಾಡಿದ್ರು. ಅದರಿಂದ ಇಲ್ಲಿ ಮೂಲ ಫೌಂಡೇಶನ್ನೇ ಆತ್ಮಿಕ ಸ್ಥಿತಿ ಆಗಿದೆ. ಇದರಿಂದಲೇ ಯೋಗ ಅನ್ನೋದು ನಮಗೆ ಚೆನ್ನಾಗಾಗುತ್ತೆ, ಶಕ್ತಿಶಾಲಿ ಆಗುತ್ತೆ. ಓಂ ಶಾಂತಿ.